So today's grammar lesson 6 and ಇವತ್ತಿನ ಕ್ಲಾಸ್ ಅಲ್ಲಿ ನಾವು did ಅನ್ನೋ ಶಬ್ದ ಪಾಸ್ಟ್ ಸ್ಪೆಷಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದರ ರೋಲ್ ಏನಿದೆ ಇದನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ that will be learning in today's session. Okay, and first of all before that ನೀವು ಒಂದು ತಿಳ್ಕೊಳ್ಬೇಕು ಏನಂತ ಅಂದ್ರೆ ಈ did ಅನ್ನೋ ಶಬ್ದ ಏನಿದೆ ಇದು ಅಗೇನ್ ಎರಡು ರೀತಿ ಆಸ್ ಅ ಮೇನ್ ವರ್ಬ್ ಆಸ್ ಅ ಹೆಲ್ಪಿಂಗ್ ವರ್ಬ್ ಎರಡು ರೀತಿದು ಬಳಕೆ ಆಗತ್ತೆ. ಓಕೆ, ಹೆಲ್ಪಿಂಗ್ ವರ್ಬ್ ಆಗಿ ಎಲ್ಲಿ ಬಳಕೆ ಆಗುತ್ತೆ ಅಂತ ಅಂದ್ರೆ ನಿಮ್ಮ ಸಿಂಪಲ್ ಪಾಸ್ಟ್ ಅಲ್ಲಿ. ಓಕೆ, ಸೊ ಎಲ್ಲರೂ ಇವಾಗ್ಲೇನೆ ನೋಟ್ಸ್ ಮಾಡ್ತಾ ಹೋದ್ರೆ ಒಳ್ಳೇದು. ಓಕೆ, ಐ ಟೆಲ್ ಯು ವೆರಿ ಸ್ಲೋಲಿ, ಪ್ಲೀಸ್ ಮೇಕ್ ದ ನೋಟ್ಸ್, ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ತುಂಬಾ ಲೆಂದಿ ಸೆಂಟೆನ್ಸ್ ಬರ್ಕೊಳ್ಬೇಡಿ, ಜಸ್ಟ್ ಮೇಕ್ ದ ನೋಟ್ಸ್ ಇನ್ ವರ್ಡ್ಸ್. ಕ್ಲಿಯರ್? ಸೊ ಈ ಡಿಡ್ ಅನ್ನೋ ಶಬ್ದ ಇದರ ಅರ್ಥ ಏನು? ಏನೋ ಒಂದು ಕ್ರಿಯೆ ಮುಗ್ದು ಹೋಗಿದೆ, ಯಾವುದೋ ಒಂದು ಕ್ರಿಯೆ ನಡೆದು ಹೋಗಿದೆ ಅಂತ ಡಿಡ್ ಅನ್ನೋ ಶಬ್ದದ ಮೂಲ ಅರ್ಥ. ಕ್ಲಿಯರ್? ಇದನ್ನ ಮೇನ್ ವರ್ಬ್ ಆಗಿ ಕೂಡ ಯೂಸ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಯೂಸ್ ಮಾಡ್ತೀವಿ. ರೈಟ್? ಸೊ ಮೇನ್ ವರ್ಬ್ ಆಗಿ ಹೇಗೆ ಯೂಸ್ ಮಾಡ್ತೀವಿ ಅಥವಾ ಏನ್ ಅರ್ಥ? ಡಿಡ್ ಅಂದ್ರೆ ಏನೋ ಒಂದು ಕೆಲಸ ಮಾಡಾಯ್ತು, ಐ ಡಿಡ್ ಮೈ ಹೋಮ್ ವರ್ಕ್, ಐ ಡಿಡ್ ಮೈ ಅಸೈನ್ಮೆಂಟ್, ನಾನು ನನ್ನ ಅಸೈನ್ಮೆಂಟ್ ಮಾಡಿ ಮುಗಿಸಿದ್ದೀನಿ ಅಂತ ಈ ಒಂದು ಶಬ್ದ ನಾವು ಸೆಕೆಂಡ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತೀವಿ. ಕರೆಕ್ಟ್? ಫಾರ್ ಎಕ್ಸಾಂಪಲ್ ಇದರ ಫಸ್ಟ್ ಫಾರ್ಮ್ ಅಥವಾ ಇದರ ಬೇಸ್ ಫಾರ್ಮ್ ಏನ್ ಬರುತ್ತೆ ಅಂತ ಅಂದ್ರೆ ಡು. ಕರೆಕ್ಟ್? ಡು ಅನ್ನೋ ಶಬ್ದದ ಸೆಕೆಂಡ್ ಫಾರ್ಮ್ ಅಲ್ಲಿ ನಾವು ಡಿಡ್ ಅಂತ ಹೇಳ್ತೀವಿ, ಥರ್ಡ್ ಫಾರ್ಮ್ ಅಲ್ಲಿ ಇದು ಡನ್ ಅಂತ ಆಗುತ್ತೆ. ಡು, ಡಿಡ್, ಡನ್. ಓಕೆ, ಇದು ಮೇನ್ ವರ್ಬ್ ಬಗ್ಗೆ ಆಯ್ತು. ಕಮಿಂಗ್ ಟು ದಿ ಹೆಲ್ಪಿಂಗ್ ವರ್ಬ್, ಇದನ್ನ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ವಾಕ್ಯಗಳಲ್ಲಿ ಬಳಸ್ತೀವಿ ಅಂಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಕ್ವೆಶ್ಚನ್ ಕೇಳ್ಬೇಕಾದಾಗ ಇದರ ಬಳಕೆ ಇರತ್ತೆ. ಅಂಡ್ ಅದಷ್ಟೇ ಅಲ್ಲ, ಇನ್ನೊಂದು ನಿಮ್ಮ ಪ್ರೀವಿಯಸ್ ಪಾಸ್ಟ್ ಟೆನ್ಸ್ ಕ್ಲಾಸಸ್ ಅಲ್ಲಿ ಕೂಡ ನಾನು ಹೇಳಿದೆ, ಏನಪ್ಪಾ ಅಂತಂದ್ರೆ ನಿಮ್ಮ ಫಸ್ಟ್ ಫಾರ್ಮ್ ವರ್ಬ್ ಆರ್ ಬೇಸ್ ಫಾರ್ಮ್ ವರ್ಬ್ ಗಳಿಗೆ ಈ ಡಿಡ್ ಅನ್ನೋ ಶಬ್ದ ಆಡ್ ಆದಾಗ್ಲೇನೆ ಸೆಕೆಂಡ್ ಫಾರ್ಮ್ ವರ್ಬ್ ಬರುತ್ತೆ. ಓಕೆ, ಐ ಜಸ್ಟ್ ಶೋ ಯು ದ ಸ್ಲೈಡ್, 1 minute. ಎಸ್, ಯು ಕ್ಯಾನ್ ಸಿ ಹಿಯರ್. ಈ ಕೆಳಗಡೆ ಕೊಟ್ಟಿರುವ ಸೆಕ್ಷನ್ ಅಲ್ಲಿ ಯು ಕ್ಯಾನ್ ಅಬ್ಸರ್ವ್ ಡಿಡ್ ಪ್ಲಸ್ ಗೋ, ಡಿಡ್ ಪ್ಲಸ್ ಕಮ್. ಈ ಗೋ, ಕಮ್, ಗಿವ್, ಸಿ ಏನ್ ಇವುಗಳು ಎಲ್ಲವೂ ಕೂಡ ಕ್ರಿಯಾಪದಗಳು. ರೈಟ್? ವರ್ಬ್ಸ್ ಆರ್ ಆಕ್ಷನ್ ವರ್ಡ್ಸ್. ಈ ಯಾವ ಫಾರ್ಮ್ ಅಲ್ಲಿ ಇದೆ? ಬೇಸ್ ಫಾರ್ಮ್ ಅಲ್ಲಿ ಇದೆ ಇವುಗಳು, ಅಲ್ವಾ? ಸೊ ಈ ಬೇಸ್ ಫಾರ್ಮ್ ಅಲ್ಲಿ ಇರೋ ಶಬ್ದಗಳಿಗೆ ನಾವು ಡಿಡ್ ಅನ್ನೋ ಈ ಶಬ್ದ ಆಡ್ ಮಾಡಿದಾಗ ನಮ್ಗೆ ಸೆಕೆಂಡ್ ಫಾರ್ಮ್ ವರ್ಡ್ ಬರುತ್ತೆ. ಓಕೆ, ಇದನ್ನ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನೋಡಿ, ಡಿಡ್ ಅಂದ್ರೆ ಏನೋ ಒಂದು ಕ್ರಿಯೆ ಮಾಡಿ ಮುಗಿಸಿದೀವಿ ಅಂತ ಅರ್ಥ. ಕರೆಕ್ಟ್? ಅದೇ ಗೋ ಅಂದ್ರೆ ಹೋಗುವುದು. ಸೊ ಹೋಗುವುದು ಪ್ಲಸ್ ಡಿಡ್ ಸೇರಿಸಿದ್ರೆ ಏನಾಗತ್ತೆ? ಹೋಗುವ ಕ್ರಿಯೆ ಮಾಡಿ ಮುಗಿಸಿದೀವಿ ಅಥವಾ ಹೋಗುವ ಕ್ರಿಯೆ ಮುಗ್ದು ಹೋಗಿದೆ ಅಂತ ಸಂಪೂರ್ಣ ಅರ್ಥ ಬರುತ್ತೆ. ಅದನ್ನ ಒನ್ ವರ್ಡ್ ಅಲ್ಲಿ ಹೋಗ್ ಆಯ್ತು ಆರ್ ವೆಂಟ್ ಅಂತ ಹೇಳ್ತೀವಿ. ಯಾ, ಸೊ ಜಸ್ಟ್ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಈ ತರ ಫಸ್ಟ್ ಫಾರ್ಮ್ ವರ್ಬ್ ಆರ್ ಜಸ್ಟ್ ಬೇಸ್ ಫಾರ್ಮ್ ಅಂತ ನೆನ್ಪಿಟ್ಕೊಂಡು ಬೇಸ್ ಫಾರ್ಮ್ ವರ್ಬ್ ಗಳಿಗೆ ಡಿಡ್ ಆಡ್ ಮಾಡಿದಾಗ ನಮ್ಗೆ ಸೆಕೆಂಡ್ ಫಾರ್ಮ್ ವರ್ಬ್ಸ್ ಬರುತ್ತೆ. ಕ್ಲಿಯರ್? ದಟ್ ಈಸ್ ವೈ ನಾವು ಸೆಕೆಂಡ್ ಫಾರ್ಮ್ ವರ್ಬ್ ಗಳ ಜೊತೆಗೆ ಎಕ್ಸ್ಟ್ರಾ ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಮಾಡೋದಿಲ್ಲ. ಕ್ಲಿಯರ್? ಸೊ ಇವಾಗ ಪಾಸಿಟಿವ್ ಅಲ್ಲಿ ಹೇಳ್ಬೇಕಾದಾಗ ಡೈರೆಕ್ಟ್ ಆಗಿ ಸಿಂಪಲ್ ಪಾಸ್ಟ್ ಅಲ್ಲಿ ಡೈರೆಕ್ಟ್ ಆಗಿ ಈ ರೀತಿ ಮೇನ್ ವರ್ಬ್ಸ್ ಯೂಸ್ ಮಾಡ್ತೀವಿ, ಅಲ್ವಾ? ಫಾರ್ ಎಕ್ಸಾಂಪಲ್, ಐ ವೆಂಟ್ ಟು ದ ಹಾಸ್ಪಿಟಲ್ ಯೆಸ್ಟರ್ಡೇ. ನಾನು ನಿನ್ನೆ ಆಸ್ಪತ್ರೆಗೆ ಹೋಗಿದ್ದೆ. ಬರೀ ಸಿಂಪಲ್ ಆಗಿ ವೆಂಟ್ ಅಂತ ಅಷ್ಟೇ ಇದೆ. ವೆಂಟ್ಗೂ ಮುಂಚೆ ಐ ವಾಸ್ ವೆಂಟ್ ಟು, ಐ ಡಿಡ್ ವೆಂಟ್ ಟು ಈ ರೀತಿ ಬಳಸಲೇಬಾರ್ದು, ಟೋಟಲಿ ರಾಂಗ್. ಓಕೆ, ಅಂಡ್ ಕೆಲವ್ರು ಏನ್ ಮಾಡ್ತಾರೆ, ವೆಂಟ್ ಬದಲಿಗೆ ಥರ್ಡ್ ಫಾರ್ಮು, ಫಸ್ಟ್ ಸೆಕೆಂಡ್ ಥರ್ಡ್ ಫಾರ್ಮ್ ಇರತ್ತಲ್ವಾ, ಅವ್ರ ನಿಮ್ಮ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಅದನ್ನ ಯೂಸ್ ಮಾಡಿ ಗಾನ್ ಅಂತ ಹೇಳ್ತಾರೆ. ಐ ಗಾನ್ ಟು ಹಾಸ್ಪಿಟಲ್. ದಿಸ್ ಇಸ್ ಆಲ್ಸೋ ಟೋಟಲಿ ರಾಂಗ್. ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ಈ ಥರ್ಡ್ ಫಾರ್ಮ್ ವರ್ಬ್ ಏನಿರುತ್ತೆ ಇದನ್ನ ನಾವು ಯಾವತ್ತೂ ಕೂಡ ಸಿಂಗಲ್ ಆಗಿ ಈ ರೀತಿ ಡೈರೆಕ್ಟ್ ಆಗಿ ಯೂಸ್ ಮಾಡೋದಿಲ್ಲ. ಯಾವತ್ತೂ ಕೂಡ ಇದರ ಜೊತೆಗೆ ಒಂದು ಹೆಲ್ಪಿಂಗ್ ವರ್ಬ್ ಪೇರ್ ಆಗಿನೇ, ಜೊತೆ ಆಗಿನೇ ಇರುತ್ತೆ. ರಿಮೆಂಬರ್ ದೀಸ್ ಪಾಯಿಂಟ್ ಆಸ್ ವೆಲ್. ಸೊ ಇದು ತಪ್ಪು, ಅಂಡ್ ಹೆಲ್ಪಿಂಗ್ ವರ್ಬ್ ಬಳಸೋದು ಕೂಡ ತಪ್ಪು. ಜಸ್ಟ್ ಸಿಂಪಲ್ ಆಗಿ ಏನೂ ಬರೆಯದೆ ಸೆಕೆಂಡ್ ಫಾರ್ಮ್ ಅಲ್ಲಿ ಹೇಳಿ. ಓಕೆ, ಯಾವ್ದೋ ಒಂದು ಕ್ರಿಯೆ ಶುರು ಮಾಡಿ ಮುಗಿಸಿದಿರಿ ಅಂಡ್ ಅದ್ ಯಾವಾಗ ಮುಗ್ದಿದೆ ಅನ್ನೋ ಒಂದು ಸಮಯ ನಿಮ್ಗೆ ನೆನಪಿರುತ್ತೆ. ಇನ್ ದಟ್ ಕೇಸ್ ಈ ತರ ಸಿಂಪಲ್ ಪಾಸ್ಟ್ ವಾಕ್ಯ ನಾವು ಕ್ರಿಯೇಟ್ ಮಾಡ್ತೀವಿ. ನೆನ್ನೆ ನಾನು ಆಸ್ಪತ್ರೆಗೆ ಹೋಗಿದ್ದೆ. ವೆಂಟ್ ಅಂದ್ರೆ ಏನು? ಹೋಗಿದ್ದೆ. ಕೇಮ್ ಅಂದ್ರೆ ಬಂದೆ. ರೈಟ್?
ವಿಲ್ ಅನ್ನೋ ಶಬ್ದ ನಮ್ಮ ಫ್ಯೂಚರ್ ಟೆನ್ಸ್ ಅಲ್ಲಿ, ಭವಿಷ್ಯತ್ ಕಾಲದಲ್ಲಿ ಬಳಸುವಂತಹ ಒಂದು ಹೆಲ್ಪಿಂಗ್ ವರ್ಬ್, ರೈಟ್. ಅದೇ ಡಿಡ್ ಅನ್ನೋದೇನು, ಸಿಂಪಲ್ ಪಾಸ್ಟ್ ಅಲ್ಲಿ ಬಳಕೆ ಆಗುವಂತಹ ಒಂದು ಶಬ್ದ. ಮುಖ್ಯವಾಗಿ ಯಾವಾಗ ಅವಾಗ ಅಂತ ಅಂದ್ರೆ ಪಾಸಿಟಿವ್ ಅಲ್ಲಿ ಅದನ್ನ ನಾವು ಬಿಡಿಸಿ ಬರೆಯೋದಿಲ್ಲ, ಬಟ್ ನೆಗೆಟಿವ್ ಅಲ್ಲಿ ಬೇಕಾಗತ್ತೆ. ನೆಗೆಟಿವ್ ಅಲ್ಲಿ ಏನಕ್ಕೆ ಬೇಕು, ನಾಟ್ ಅನ್ನೋ ಶಬ್ದ ನಾವು ಹೆಲ್ಪಿಂಗ್ ವರ್ಬ್ ಗಳಿಗೆ ಆಡ್ ಮಾಡ್ತೀವಿ, ರೈಟ್. ದಟ್ ಈಸ್ ವೈ ನೆಗೆಟಿವ್ ಅಲ್ಲಿ ಇನ್ನೂ ಒಂದು ಕ್ರಿಯೆಯನ್ನ ನಾನು ಮಾಡ್ಲಿಲ್ಲ ಅಂತ ಹೇಳ್ಬೇಕಾದಾಗ ಈ ತರ ಸೆಕೆಂಡ್ ಫಾರ್ಮ್ ವರ್ಬ್ ಇದನ್ನ ಸ್ಪ್ಲಿಟ್ ಮಾಡಿ ಬಿಡಿಸಿ ಹೇಳ್ತೀರಿ. ಸ್ಪ್ಲಿಟ್ ಮಾಡಿದಾಗ ಏನ್ ಬರುತ್ತೆ, ಡಿಡ್ ಜೊತೆಗೆ ಫಸ್ಟ್ ಫಾರ್ಮ್ ಅಲ್ಲಿ ಅದು ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದಾಗ ಏನ್ ಮಾಡ್ತೀರಿ, ಈ ಡಿಡ್ಗೆ ನಾಟ್ ಸೇರಿಸ್ಬಿಟ್ಟು ಡಿಡೆಂಟ್ ಗೋ, ಡಿಡೆಂಟ್ ಕಮ್ ಅಂತ ಈ ರೀತಿ ನೀವು ಹೇಳ್ತಾ ಹೋಗ್ಬೇಕು ನೆಗೆಟಿವ್ ಅಲ್ಲಿ. ಕ್ಲಿಯರ್? ಸೊ ಇಲ್ಲಿ ಜಸ್ಟ್ 4 ಎಕ್ಸಾಂಪಲ್ಸ್ ನಾವಿಲ್ಲಿ ನಿಮ್ಗೆ ಮೆನ್ಷನ್ ಮಾಡಿದೀವಿ, ಬಟ್ ಇದೇ ಸೇಮ್ ಕೇಸ್ ನೀವು ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಬೇಕು. ಓಕೆ, ಎಲ್ಲ ವರ್ಬ್ಸ್ಗೂ ಕೂಡ. ಓಕೆ, ಎಸ್. ಅಂಡ್ ನಾನ್ ನಿಮ್ಗೆ ಹೇಳಿದ್ದೆ ಏನಂತ, ಸ್ಪೆಷಲಿ ಈ ರೀತಿ ನಾವು ಬಿಡಿಸಿ ಸ್ಪ್ಲಿಟ್ ಮಾಡಿ ಯಾವಾಗ ಬರಿತೀವಿ, ವೆರಿ ಯೂಶುವಲಿ ಅಥವಾ ತುಂಬಾ ಕೇಸಸ್ ಅಲ್ಲಿ ನಾವು ನೆಗೆಟಿವ್ ಅಲ್ಲಿ ಅಥವಾ ಪ್ರಶ್ನೆಗಳಲ್ಲೇನೆ ನಾವು ನಮ್ಮ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಬಳಸೋದು. ಪಾಸಿಟಿವ್ ಅಲ್ಲಿ 99% ಬಳಕೆ ಆಗೋದಿಲ್ಲ, ಲೈಕ್ ಬಿಡಿಸಿ ಬರೆಯೋದಿಲ್ಲ ಅಲ್ವಾ. ಬಟ್ ಓನ್ಲಿ ಇನ್ ಒನ್ ಕೇಸ್, ಓನ್ಲಿ ಒಂದೇ ಕೇಸ್ ಅಲ್ಲಿ ಒಂದೇ ಸಂದರ್ಭದಲ್ಲಿ ನಾವು ಬಿಡಿಸಿ ಬರಿತೀವಿ. ಯಾವಾಗ ಅಂತ ಅಂದ್ರೆ ನಾವು ಆ ಒಂದು ಟಾಪಿಕ್ಗೆ ಎಂಫಸಿಸ್ ಅಂತ ಹೇಳ್ತೀವಿ. ಎಂಫಸಿಸ್ ಆರ್ ಎಂಫಸೈಸಿಂಗ್ ಸಮಥಿಂಗ್, ಮೀನಿಂಗ್ ಯಾವುದೇ ಒಂದು ವಿಷಯವನ್ನ ಅಥವಾ ಯಾವುದೇ ಒಂದು ಶಬ್ದವನ್ನ ಒತ್ತಿ ಒತ್ತಿ ಹೇಳುವುದು, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಹೇಳುವುದು, ಆರ್ ಜಾಸ್ತಿ ಸ್ಟ್ರೆಸ್ ಮಾಡಿ ಹೇಳುವುದಕ್ಕೆ ನಾವು ಎಂಫಸೈಸ್ ಮಾಡಿ ಹೇಳುವುದು ಆರ್ ಎಂಫಸಿಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಇವಾಗ ನಾರ್ಮಲ್ ಆಗಿ ನೀವು ಈ ಸೆಕೆಂಡ್ ಫಾರ್ಮ್ ಶಬ್ದ ಸೆಕೆಂಡ್ ಫಾರ್ಮ್ ಅಲ್ಲಿನೇ ಹೇಳ್ತೀರಿ, ಸ್ಪ್ಲಿಟ್ ಮಾಡಿ ಹೇಳೋದಿಲ್ಲ. unless and until it is either negative or question, right? ಡೈರೆಕ್ಟ್ ಆಗಿ ಐ ಮೆಟ್ ಹಿಮ್ ಯೆಸ್ಟರ್ಡೇ ಅಂತ ಹೇಳ್ತೀರಿ, ಕರೆಕ್ಟ್. ಬಟ್ ನೀವು ಎಂಫಸೈಸ್ ಮಾಡ್ಬೇಕಾದಾಗ ಇದನ್ನ ಸ್ಪ್ಲಿಟ್ ಮಾಡಿ ಐ ಡಿಡ್ ಮೀಟ್ ಹಿಮ್ ಯೆಸ್ಟರ್ಡೇ ಈ ರೀತಿ ಹೇಳ್ತೀರಿ. ಪಾಸಿಟಿವ್ ಇದ್ರೂ ಕೂಡ ಸ್ಪ್ಲಿಟ್ ಮಾಡ್ತೀರಿ ಇನ್ ಕೇಸ್ ಆಫ್ ಎಂಫಸಿಸ್. ಏನಕ್ಕೆ? ಬಿಕಾಸ್ ಒಂದು ಕೆಲವು ಸರ್ತಿ ವಿಷಯಗಳು ಹೇಗಿರುತ್ತೆ ಅಂತಂದ್ರೆ ನಾರ್ಮಲ್ ಆಗಿ ಮಾತನಾಡಿದ್ರೆ ಅವ್ರಿಗೆ ಅರ್ಥ ಆಗ್ತಿರೋದಿಲ್ಲ, ಅಥವಾ ನಾರ್ಮಲ್ ಆಗಿ ಮಾತನಾಡೋ ತರ ಆ ವಿಷಯ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಆಫೀಸ್ ಅಲ್ಲಿ ಅವ್ರ ನಿಮ್ಮ ಫ್ರೆಂಡ್ಸು ಯಾರೊಬ್ರು ನೀವು ಹೇಳಿರೋ ಮಾತನ್ನ ನಂಬ್ತಾ ಇರೋದಿಲ್ಲ ಅಥವಾ ಸೀರಿಯಸ್ ಆಗಿ ತಗೊಳ್ತಾ ಇರೋದಿಲ್ಲ. ಆವಾಗ ನೀವೇನ್ ಮಾಡ್ತೀರಿ? ಆವಾಗ ನಿಮಗೆ ಒಂದು ಒತ್ತಿ ಒತ್ತಿ ಹೇಳುವ ಸಂದರ್ಭ ಬರುತ್ತೆ. ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ನೀವು ಆ ವಿಷಯದ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿ ಹೇಳ್ಬೇಕಾಗತ್ತೆ ಅಲ್ವಾ. ಸೊ ಇಂಗ್ಲಿಷ್ ಅಲ್ಲಿ ಯಾವ್ದೋ ಒಂದು ವಿಷಯವನ್ನ ಸ್ಟ್ರೆಸ್ ಮಾಡ್ಬೇಕಾದಾಗ ನಮ್ಗೆ ಹೆಲ್ಪಿಂಗ್ ವರ್ಬ್ ಬೇಕು, ಬಿಕಾಸ್ ಹೆಲ್ಪಿಂಗ್ ವರ್ಬ್ ಮೇಲೆನೆ ನಾವು ಒತ್ತಡ ಕೊಡೋದು. ಓಕೆ, ಐ ಮೆಟ್ ಹಿಮ್ ಯೆಸ್ಟರ್ಡೇ ಅಂದ್ರೆ ಇಲ್ಲಿ ನೋಡಿ ಅಷ್ಟು ಒತ್ತಡ ಬರ್ತಾ ಇಲ್ಲ ಅಲ್ವಾ, ಅಷ್ಟು ಇಂಪಾರ್ಟೆನ್ಸ್ ಅವ್ರ ಅಷ್ಟು ಸ್ಟ್ರೆಸ್ ಇಲ್ಲಿ ಕಾಣ್ತಾ ಇಲ್ಲ ನಮ್ಗೆ ಐ ಮೆಟ್ ಹಿಮ್ ಯೆಸ್ಟರ್ಡೇ ಅಂತ. ಬಟ್ ಅದನ್ನ ಸ್ಪ್ಲಿಟ್ ಮಾಡ್ಬಿಟ್ಟು ಐ ಡಿಡ್ ಮೀಟ್ ಹಿಮ್ ಯೆಸ್ಟರ್ಡೇ ಈ ರೀತಿ ಹೇಳಿದ್ರೆ ಆ ಮೀಟ್ ಅನ್ನೋ ಶಬ್ದದ ಮೇಲೆ ಇಲ್ಲಿ ಒತ್ತು ಬರ್ತಾ ಇದೆ, ಕರೆಕ್ಟ್. ನಿಮ್ಗೆ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ನಾನು ಯಾರೋ ಒಬ್ರು ಆಕ್ಟರ್, ನನ್ನ ಫೇವ್ರೆಟ್ ಆಕ್ಟರ್ ನ ಭೇಟಿ ಆಗಿದ್ದೆ ನೆನ್ನೆ ಅಲ್ವಾ, ಯಾರೊಬ್ರು ಅಂತ ಇಟ್ಕೊಳ್ಳಿ, ಶಾರುಖ್ ಖಾನ್ ಸಮ್ಮಾನ್. ನಾನು ಹೇಳ್ತೀನಿ ನಾನು ನಿನ್ನೆ ಶಾರುಖ್ ಖಾನ್ಗೆ ಭೇಟಿ ಆಗಿದ್ದೆ ಅಂತ. ಬಟ್ ನಿಮ್ಮ ಫ್ರೆಂಡ್ ನಿಮ್ಮ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಹಾಗೆ ಹೇಳ್ತೀಯ ಬಿಡು ನೀನು ಅಂತ ಹೇಳ್ತಾರೆ. ನಿಮಗೆ ಅವ್ರನ್ನ ನಂಬಿಸೋದಿರತ್ತೆ, ಅಥವಾ ನಿಮ್ಮ ಮಾತಿನ ಮೇಲೆ ಅವ್ರಿಗೆ ಗಮನ ನಿಮ್ಗೆ ಬೇಕಾಗಿದೆ ಅಲ್ವಾ, ಆ ಒಂದು ವಿಷಯವನ್ನ ನಿಮ್ಗೆ ಎತ್ತಿ ತೋರಿಸೋದಿದೆ. ಸೊ ಇನ್ ದಾಟ್ ಕೇಸ್ ನಾವಿಲ್ಲಿ ಸ್ಪ್ಲಿಟ್ ಮಾಡ್ಬಿಟ್ಟು ನೋ ಐ ಡಿಡ್ ಮೀಟ್ ಹಿಮ್ ಯೆಸ್ಟರ್ಡೇ, ಇಲ್ಲ ನಾನು ನಿಜವಾಗ್ಲೂ ಭೇಟಿ ಆಗಿದ್ದೆ ಅವನನ್ನ, ರೈಟ್. ಸೊ ಇವಾಗ ನೋಡಿ ಇಲ್ಲಿ ಒಂದು ಒತ್ತು ಬಂತು, ಒಂದು ಸ್ಟ್ರೆಸ್ ಬಂತು. ದಟ್ ಇಸ್ ವೈ ನಾವು ಯಾವ್ದೋ ಒಂದು ವಿಷಯ ಸ್ಟ್ರೆಸ್ ಮಾಡ್ಬೇಕಾದಾಗ ಇಂಗ್ಲಿಷ್ ಅಲ್ಲಿ ನಮ್ಗೆ ಹೆಲ್ಪಿಂಗ್ ವರ್ಬಿನ ಅಗತ್ಯ ಬೇಕಾಗುತ್ತೆ, ರೈಟ್. ದಟ್ ಇಸ್ ವೈ. ಅಂಡ್ ಇದು ಬರೀ ಎಂಫಸಿಸ್ ಕೇಸ್ ಅಲ್ಲಿ ಮಾತ್ರ ಪಾಸಿಟಿವ್ ಇದ್ರು ನಾವು ಸ್ಪ್ಲಿಟ್ ಮಾಡಿ ಹೇಳೋದು, ಹೆಲ್ಪಿಂಗ್ ವರ್ಬ್ ಬಳಸಿ ಹೇಳೋದು ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಬಟ್ ಅಗೇನ್ ಆಸ್ ಯು ನೋ ಆಲ್ರೆಡಿ ಇಲ್ಲಿ ಒಂದು ಕ್ರಿಯೆಯನ್ನ ನೆಗೆಟಿವ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನಮ್ಗೆ ಹೆಲ್ಪಿಂಗ್ ವರ್ಬ್ ಬೇಕು. ಸೊ ಅವಾಗ ಅಗೇನ್ ನಾವು ಮೆಟ್ ಅನ್ನೋದನ್ನ ಡಿಡ್ ಪ್ಲಸ್ ಮೀಟ್ ಅಂತ ಸ್ಪ್ಲಿಟ್ ಮಾಡ್ಬಿಟ್ಟು ಡಿಡ್ಗೆ ನಾಟ್ ಆಡ್ ಮಾಡಿ ಹೇಳ್ತೀವಿ ಅಲ್ವಾ. ಐ ಡಿಡ್ ನಾಟ್ ಮೀಟ್ ಹಿಮ್ ಯೆಸ್ಟರ್ಡೇ. ಸೊ ಇದೇ ಒಂದು ಕಾರಣಕ್ಕೇನೆ ನಾವು
ಡಿಡ್ ಬಳಸಿದಾಗ ಮತ್ತೆ ಜೊತೆಗೆ ಮೆಟ್ ಅಂತ ಹೇಳೋದಿಲ್ಲ, ಬಿಕಾಸ್ ಮೆಟ್ ಸ್ಪ್ಲಿಟ್ ಮಾಡಿದ್ರೆ ಇನ್ನೊಂದರಲ್ಲಿ ಡಿಡ್ ಇರತ್ತೆ, ರೈಟ್? ಸೊ ಎರಡೆರಡು ಸರ್ತಿ ನಾವು ಡಿಡ್ ಯೂಸ್ ಮಾಡ್ತೀವ? ನೋ, ಕರೆಕ್ಟ್. ಸೊ ದಟ್ ಇಸ್ ವೈ ಇದು ಆಲ್ರೆಡಿ ಒಂದು ಪಾಸ್ಟ್ ಶಬ್ದ ಇದೆ, ಸೊ ಅದರ ಜೊತೆಗೆ ಎಲ್ಲ ಬೇಸಿಕ್ ಫಾರ್ಮ್ ಅಲ್ಲಿನೇ ಇರಬೇಕು, ಎಲ್ಲ ವರ್ಬ್ಸು ಬೇಸ್ ಫಾರ್ಮ್ ಅಲ್ಲಿನೇ ಇರಬೇಕು ಜೊತೆಗಿರೋದು. ಕ್ಲಿಯರ್? ಸೊ ಮತ್ತೆ ಇನ್ನೊಂದ್ಸರ್ತಿ ಮೆಟ್ಟು, ಡಿಡ್, ಕೇಮು ಈ ರೀತಿ ಹೇಳ್ಬಾರ್ದು. ಆಲ್ ರೈಟ್. ಅಗೇನ್, ಹಿ ಕೇಮ್ ಟು ಮೈ ಹೋಮ್ ಇನ್ ದ ಮಾರ್ನಿಂಗ್. ಅವನು ಬೆಳ್ಗೆ ನಮ್ಮ ಮನೆಗೆ ಬಂದಿದ್ದ. ಕೇಮ್ ಅನ್ನೋದು ಪಾಸಿಟಿವ್, ಸೊ ಡೈರೆಕ್ಟ್ಲಿ ಸೆಕೆಂಡ್ ಫಾರ್ಮ್ ಅಲ್ಲಿ ಹೇಳ್ತೀನಿ. ಬಟ್ ಬೆಳಿಗ್ಗೆ ಅವನು ಬಂದಿರ್ಲಿಲ್ಲ ನಮ್ಮ ಮನೆಗೆ ಅಂತ ಇದ್ದಾಗ ನಾನೇನ್ ಮಾಡ್ತೀನಿ, ನೆಗೆಟಿವ್ ಅಲ್ಲಿ ಹೇಳ್ಬೇಕು. ಸೊ ಎಕ್ಸ್ಟ್ರಾ ಹೆಲ್ಪಿಂಗ್ ವರ್ಬ್ ಬಳಸೋದಿಲ್ಲ, ಬಟ್ ಕೇಮ್ ಅನ್ನೋದನ್ನ ನಾನು ಈ ರೀತಿ ಸ್ಪ್ಲಿಟ್ ಮಾಡ್ಬಿಟ್ಟು ಇಲ್ಲಿ ಡಿಡ್ ಗೆ ನಾಟ್ ಸೇರಿಸಿ ಹೇಳ್ತೀನಿ. ಹಿ ಡಿಡ್ ನಾಟ್ ಆರ್ ಹಿ ಡಿಡಂಟ್ ಕಮ್ ಟು ಮೈ ಹೋಮ್ ಇನ್ ದ ಮಾರ್ನಿಂಗ್. ಬೆಳ್ಗೆ ಅವನು ನಮ್ಮ ಮನೆಗೆ ಬರಲಿಲ್ಲ. ಓಕೆ, ಸಿ ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ, ಇವತ್ತು ಕ್ಲಾಸ್ ಇರೋದು ಸಂಪೂರ್ಣವಾಗಿ ಡಿಡ್ ಬಗ್ಗೆನೆ. ಆಲ್ರೈಟ್. ಸೊ ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕಂತ ಅಂದ್ರೆ ನಿಮ್ಗೆ ಅನ್ಸ್ತಿರ್ಬಹುದು, ಏನಪ್ಪಾ ಮ್ಯಾಮ್ ಬರೇ ಇದೇ ಒಂದು ಟಾಪಿಕ್ ಮೇಲೆ ಸ್ಟ್ರೆಸ್ ಮಾಡ್ತಾ ಇದಾರೆ, ಪದೇ ಪದೇ ಸೇಮ್ ಎಕ್ಸಾಂಪಲ್ಸ್ ಅನ್ನ ರಿಪೀಟ್ ಮಾಡ್ತಾ ಇದಾರೆ. ಬಿಕಾಸ್ ಈ ಎಷ್ಟು ನಾನು ನಿಮ್ಗೆ ಸ್ಟ್ರೆಸ್ ಮಾಡಿ ಹೇಳಿದ್ರು ಕೂಡ ಕೆಲವು ಜನ ಇದನ್ನ ಮತ್ತೆ ಮಿಸ್ಟೇಕ್ ಮಾಡ್ತಾ ಇರ್ತೀರಿ. ದಟ್ ಇಸ್ ದ ಇಂಟೆನ್ಷನ್ ಆಫ್ ಇಟ್. ಓಕೆ, ಸೊ ಅಗೇನ್ ರಿಮೆಂಬರ್, ಡಿಡ್ ಅನ್ನೋ ಶಬ್ದ ಯೂಸ್ ಮಾಡಿದಿರಿ ಅಂತ ಅಂದ್ರೆ ಜೊತೆಗಿರುವ ಆ ವರ್ಬ್ ಕಂಪಲ್ಸರಿಲಿ ಫಸ್ಟ್ ಫಾರ್ಮ್ ಅಲ್ಲಿನೇ ಇರ್ಬೇಕು. ನಿಮಗೆ ಅನ್ಸತ್ತೆ, ಮ್ಯಾಮ್ ಇದು ಪಾಸ್ಟ್ ಟೆನ್ಸ್ ಅಲ್ವಾ, ವರ್ಬ್ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಏನಕ್ಕೆ ಬಳಸಿದೀವಿ? ನೆನ್ನೆ ತುಂಬಾ ಜನ ಕೇಳಿದ್ರಿ ಈ ಪ್ರಶ್ನೆ, ರೈಟ್? ನೆನ್ನೆ ಹ್ಯಾಡ್ ಬಂದಾಗ್ಲೂ ಕೂಡ ಇದೇ ತರ ಇತ್ತು, ನಾವು ಡಿಡೆಂಟ್ ಹ್ಯಾವ್ ಅಂತ ಹೇಳಿದ್ವಿ. ಮ್ಯಾಮ್ ಹ್ಯಾವ್ ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡ್ಬೇಕಲ್ವಾ? ಸಿ, ಹ್ಯಾವ್ ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡ್ತೀರಿ, ಬಟ್ ನಾವು ಬರೀ ಸಿಂಗಲ್ ಆಗಿ ಇಂಡಿವಿಜುವಲ್ ಆಗಿ ಹ್ಯಾವ್ ಯೂಸ್ ಮಾಡ್ತಾ ಇದೀವ, ಅಥವಾ ಇಂಡಿವಿಜುವಲ್ ಆಗಿ ಈ ಫಸ್ಟ್ ಫಾರ್ಮ್ ಶಬ್ದ ಯೂಸ್ ಮಾಡ್ತಾ ಇದೀವ ನಾವು? ಇಲ್ಲ. ಜೊತೆಗೆ ಡಿಡ್ ಅನ್ನೋದಿದೆ, ಮೀನಿಂಗ್ ಇವುಗಳನ್ನ ಒಟ್ಟಿಗೆ ಸೇರಿಸಿದಾಗ ನಿಮ್ಗೆ ಒಂದು ಪಾಸ್ಟ್ ಅರ್ಥ ಬರುತ್ತೆ ಅಲ್ವಾ? ಒಂದು ಸಿಂಪಲ್ ಪಾಸ್ಟ್ ಮೀನಿಂಗ್ ಅದು ಕೊಡುತ್ತೆ. ಸಿಂಪಲ್ ಪಾಸ್ಟ್ ಅಲ್ಲಿ ಒಂದು ಕ್ರಿಯೆ ನಡೆದು ಹೋಗಿದೆ ಅಂತ ಬರುತ್ತೆ, ಡಿಡ್ ಪ್ಲಸ್ ಬೇಸ್ ಫಾರ್ಮ್ ಅನ್ನ ಸೇರಿಸಿದಾಗ. ಓಕೆ, ಸೊ ಡಿಡ್ ನಾಟ್ ಕೇಮ್ ಅಥವಾ ಡಿಡ್ ನಾಟ್ ಸೆಡ್ ಈ ರೀತಿ ಹೇಳ್ಬಾರ್ದು. ಡಿಡೆಂಟ್ ಕಮ್, ಹಿ ಡಿಡೆಂಟ್ ಸೇ ಎನಿಥಿಂಗ್, ದೀಸ್ ಆರ್ ದಿ ಕರೆಕ್ಟ್ ಫಾರ್ಮ್ಸ್. ಓಕೆ, ಅದೇ ರೀತಿ ಹೇಳ್ತಾರೆ, ಮ್ಯಾಮ್ ಐ ಡಿಡೆಂಟ್ ವೆಂಟ್ ಟು ಸ್ಕೂಲ್ ಯೆಸ್ಟರ್ಡೇ. ಬಿಕಾಸ್ ಐ ಡಿಡೆಂಟ್ ಗೋ ಅಂದ್ರೆ ಗೋ ಫಸ್ಟ್ ಫಾರ್ಮ್ ಅಲ್ಲಿ ಇದೆ, ಪ್ರೆಸೆಂಟ್ ಅಂತ ಅವ್ರಿಗೆ ಅನ್ಸತ್ತೆ. ದಟ್ ಇಸ್ ವೈ ನಾವೇನ್ ಮಾಡ್ತೀವಿ, ಆ ತರ ಪ್ರೆಸೆಂಟ್ ಅನ್ಸೋದ್ರಿಂದ ಕಂಡಿರೋ ಶಬ್ದಗಳನ್ನೆಲ್ಲ ನಾವು ಪಾಸ್ಟ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಬಟ್ ದಟ್ ಈಸ್ ನಾಟ್ ದ ಕೇಸ್, ದಟ್ ಇಸ್ ನಾಟ್ ಹೌ ಇಟ್ ಇಸ್ ಡನ್. ಓಕೆ, ಸೊ ಈ ರೂಲ್ ಅನ್ನ ನೀವು ಫಾಲೋ ಮಾಡ್ಬೇಕು. ಐ ಡಿಡೆಂಟ್ ಗೋ, ನಾನು ಹೋಗ್ಲಿಲ್ಲ ಅಲ್ವಾ? ಅಗೇನ್ ಐ ಡಿಡೆಂಟ್ ಬಾಟ್, ತಪ್ಪು, ಬಿಕಾಸ್ ಬಾಟ್ ಅನ್ನೋದು ಫಸ್ಟ್ ಫಾರ್ಮ್ ಅಲ್ಲಿ ಇಲ್ಲ. ಇದರ ಬೇಸ್ ಫಾರ್ಮ್ ಯಾವುದು? ಬೈ. ಐ ಡಿಡೆಂಟ್ ಬೈ ಆರ್ ಹಿ ಡಿಡೆಂಟ್ ಬೈ. ಅಂಡ್ ಇಲ್ಲಿ ನೋಡಿ, ನಾನು ಇನ್ನೊಂದು ಹೇಳಿದೆ ನಿಮ್ಗೆ ನೆನ್ನೆ ಕ್ಲಾಸ್ ಅಲ್ಲಿ, ಸಿಂಪಲ್ ಪಾಸ್ಟ್ ಅಥವಾ ಪಾಸ್ಟ್ ಅಂತ ಬಂದಾಗ ನಾವು ಈ ತರ ಡಿಫರೆನ್ಶಿಯೇಟ್ ಮಾಡೋದು, ಐ ಯು ವಿ ಇದೆ, ಫಸ್ಟ್ ಪರ್ಸನಿಗೆ ಒಂಥರ, ಥರ್ಡ್ ಪರ್ಸನಿಗೆ ಒಂಥರ, ಈ ರೀತಿ ನಾವು ಡಿಫರೆನ್ಶಿಯೇಟ್ ಮಾಡ್ತಾ ಇದ್ವಿ, ರೈಟ್ಸ್, ಹೆಲ್ಪಿಂಗ್ ವರ್ಬ್ಸ್ ಗಳಲ್ಲಿ. ಬಟ್ ಇಲ್ಲಿ ಆ ರೀತಿ ಇಲ್ವೇ ಇಲ್ಲ, ಎಲ್ಲರಿಗೂ ಕೂಡ ಡಿಡ್ ಅಂತ ಒಂದೇ ಹೆಲ್ಪಿಂಗ್ ವರ್ಬ್ ನೀವು ಯೂಸ್ ಮಾಡ್ತೀರಿ. ಕ್ಲಿಯರ್? ಅಂಡ್ ಐ ಥಿಂಕ್ ಯು ರಿಮೆಂಬರ್, ಇವಾಗ ಹ್ಯಾವು ಹ್ಯಾಸು ಹೇಗೆ ಡಿಫರೆನ್ಶಿಯೇಟ್ ಮಾಡಿ ಬಳಸ್ತಾ ಇದ್ವಿ ತಾನೆ, ನಮ್ಮ ಹ್ಯಾವ್ ಹ್ಯಾಸ್ ಗಳನ್ನ ಮೇನ್ ವರ್ಬ್ ಆಗಿ ಯೂಸ್ ಮಾಡ್ಬೇಕಾದಾಗ, ರೈಟ್? ಹ್ಯಾವ್ ಹ್ಯಾಸ್ ಅಂದ್ರೆ ಏನು? ಪ್ರೆಸೆಂಟ್ ಅಲ್ಲಿ ಏನೋ ಇದೆ ಅಂತ ಅರ್ಥ, ಕರೆಕ್ಟ್? ಸೊ ಈ ಶಬ್ದಗಳನ್ನ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ ಐ ಯು ವಿ ದೇ ಇದ್ದಾಗ ಡೂ ಹೇಳ್ತಾ ಇದ್ರಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಡಸ್ ಹೇಳ್ತಾ ಇದ್ರಿ, ರೈಟ್? ಸೊ ಇಲ್ಲಿ ನೋಡಿ, ಅಗೇನ್ ಡೂ ಮತ್ತೆ ಡಸ್ ಎರಡಕ್ಕೂ ಕೂಡ ಪಾಸ್ಟ್ ಅಲ್ಲಿ ಒಂದೇ ಶಬ್ದ ಬರುತ್ತೆ, ವಿಚ್ ಇಸ್ ಡಿಡ್ ಅಲ್ವಾ? ಇವಾಗ ಹೇಗೆ ಹ್ಯಾವ್ ಮತ್ತೆ ಹ್ಯಾಸ್ ಎರಡಕ್ಕೂ ಕೂಡ ನೀವು ಪಾಸ್ಟ್ ಅಲ್ಲಿ ಹ್ಯಾಡ್ ಅಂತ ಹೇಳಿದ್ರು, ಅದೇ ರೀತಿ ಇಲ್ಲಿಯೂ ಕೂಡ. ಓಕೆ, ಸೊ ಅಂಡ್ ಇನ್ನೊಂದು ವಿಷಯ, ಇಲ್ಲಿ ಬಾಟ್ ಮತ್ತೆ ಬ್ರಾಟ್ ನಡುವೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಬಾಟು ಬ್ರಾಟು ಒಂದರ ಬದಲಿಗೆ ಮತ್ತೊಂದು ಶಬ್ದಗಳನ್ನ ಅವರು ಯೂಸ್ ಮಾಡ್ತಾರೆ. ಸಿ, ಬೈ ಅಥವಾ ಪರ್ಚೇಸ್, ಏನೋ ಒಂದು ದುಡ್ಡು ಕೊಟ್ಟು ಖರೀದಿ ಮಾಡಿರ್ತೀವಿ ತಾನೆ, ಆವಾಗ ಬೈ ಅಂತ ಹೇಳ್ತೀವಿ. ಬೈ ಇನ್ ಸೆಕೆಂಡ್ ಫಾರ್ಮ್ ಬಾಟ್ ಅಂತ ಆಗತ್ತೆ. ಬಾಟ್ ಇದರಲ್ಲಿ ಆರ್ ಇಲ್ಲ, ಕರೆಕ್ಟ್? ಬಟ್ ಅದೇನೋ ಒಂದು ಹಾಗೆ ತರುವುದು, ಬ್ರಿಂಗ್, ರೈಟ್? ಬ್ರಿಂಗ್ ಇನ್ ಸೆಕೆಂಡ್ ಫಾರ್ಮ್ ಬ್ರಾಟ್, ಬ್ರಿಂಗ್, ಬ್ರಾಟ್, ಬ್ರಾಟ್ ಅಂತ ಹೇಳ್ತೀರಿ. ಆಲ್ ರೈಟ್. ಸೊ
Again, let's see few more examples. Tom didn't go to school on Monday. ಇಲ್ಲಿ ನೋಡಿ, ಟಾಮ್ ಹೆಸರಿಗೂ ಕೂಡ ನಾವು ಡಿಡೆಂಟ್ ಗೋನೆ. ಇಲ್ಲಿ ಪಾಸ್ಟ್ ಅಂತ ಬಂದ ತಕ್ಷಣ ಅವ್ರಿಗೊಂಥರ ಇವ್ರಿಗೊಂಥರ ಇಲ್ಲ, ಎಲ್ಲರಿಗೂ ಒಂದೇ. ಸೊ ಇಲ್ಲಿ ನಮ್ಗೆ ಅಷ್ಟು ಕನ್ಫ್ಯೂಷನ್ ಆಗೋದಿಲ್ಲ. ಓಕೆ, ಟಾಮ್ ಸೋಮವಾರದ ದಿನ ಶಾಲೆಗೆ ಹೋಗ್ಲಿಲ್ಲ ಅಲ್ವಾ. ಜಾನ್ ಡಿಡೆಂಟ್ ಲೈಕ್ ದ ಮೀಲ್. ಡಿಡ್ ಜೊತೆಗೆ ಲೈಕ್ ಇದೆ, ಸೊ ಕರೆಕ್ಟ್. ಮತ್ತೆ ಲೈಕ್ಡ್ ಅಂತ ಹೇಳ್ಬಾರ್ದು ಡಿಡ್ ಬಂದಾಗ. ಕ್ಲಿಯರ್? ಸೊ ಜಾನ್ಗೆ ಊಟ ಇಷ್ಟ ಆಗ್ಲಿಲ್ಲ. ನೆಕ್ಸ್ಟ್ ಇಸ್ ಹಿ ಡಿಡೆಂಟ್ ಟಾಕ್ ಟು ಮೀ ಯೆಸ್ಟರ್ಡೇ. ನೆನ್ನೆ ಅವನು ನನ್ ಜೊತೆಗೆ ಮಾತನಾಡ್ಲಿಲ್ಲ ಅಲ್ವಾ. ಅಂಡ್ ಇಲ್ಲಿ ನೋಡಿ, ಡಿಡ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬ್ ಆಗಿ ನೆಗೆಟಿವ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಡಿಡ್ ಅನ್ನೋದು ಸೆಕೆಂಡ್ ಫಾರ್ಮ್ ವರ್ಬ್ ಆಗಿ, ಮೇನ್ ವರ್ಬ್ ಆಗಿ ಇಲ್ಲಿ ಇದು ಕೆಲಸ ಮಾಡ್ತಿದೆ. ಹಿ ಡಿಡ್ ದ ಹೋಮ್ ವರ್ಕ್. ಅವ್ನ್ ಹೋಮ್ ವರ್ಕ್ ಮಾಡಿದ್ದ. ಸೊ ಈ ಶಬ್ದವನ್ನ ಅಥವಾ ಈ ವಾಕ್ಯವನ್ನ ನನ್ಗೆ ಗೊತ್ತಿರೋರು ಮೆಸೇಜ್ ಬಾಕ್ಸ್ ಅಲ್ಲಿ ಹೇಳ್ಬಹುದು ನೆಗೆಟಿವ್ ಅಲ್ಲಿ. ಈ ವಾಕ್ಯದ ನೆಗೆಟಿವ್ ಫಾರ್ಮ್ ಅನ್ನ ಮೆಸೇಜ್ ಬಾಕ್ಸ್ ಅಲ್ಲಿ ಯಾರಾದ್ರೂ ಹೇಳ್ಬಹುದಾ? ಕೆನ್ ಐ ಗೆಟ್ ದಿ ಆನ್ಸರ್ ಆಫ್ ದಿಸ್ ಒನ್? ಇಲ್ಲಿ ಆಲ್ರೆಡಿ ಡಿಡ್ ಅಂತ ಇದೆ, ಇದನ್ನ ನೆಗೆಟಿವ್ ಅಲ್ಲಿ ಹೇಗೆ ಹೇಳ್ತೀವಿ? ಹಿ ಡಿಡ್ ದ ಹೋಮ್ ವರ್ಕ್. ಇದರ ಬೇಸ್ ಫಾರ್ಮ್ ಕೂಡ ನಾನು ಹೇಳಿದ್ದೀನಿ, ಡೂ ಅಂತ. ರೈಟ್? ಡೂ, ಡಿಡ್, ಡನ್. So what will be the negative form of this? You can tell me in the message box. Until then, I'll go to the next example. Very good, Sumalata. Correct. He didn't do the homework. Shailaja, Venkatesh. Excellent. Correct. So, ಇಲ್ಲಿ ಒಂದು ಕಲ್ತಿದ್ರೆ ನೀವು ಡಿಡ್ ಗೆ ನೀವು ನಾಟ್ ಆಡ್ ಮಾಡಬೇಕು. ರೈಟ್? ಸೊ ಡಿಡೆಂಟ್ ಡೂ ಅಂತ ಹೇಳ್ತೀರಿ. ಕ್ಲಿಯರ್? ವೆರಿ ಗುಡ್. ನೆಕ್ಸ್ಟ್ ಇಸ್ he didn't give me offer letter. ಎಲ್ಲರೂ ಮ್ಯೂಟ್ ಅಲ್ಲಿರಿ. ಡಿಡ್ ಬಂದಾಗ ಮತ್ತೆ ಗೇವ್ ಅಂತ ಹೇಳ್ಬಾರ್ದು. ರೈಟ್? ಸೊ ಹಿ ಡಿಡೆಂಟ್ ಗಿವ್ ಮೀ ಅ ಆಫರ್ ಲೆಟರ್. ಸಾರಿ, ಅವರು ನನಗೆ ಆಫರ್ ಲೆಟರ್ ಅನ್ನ ಕೊಟ್ಟಿಲ್ಲ. ಹಿ ಬ್ರಾಟ್ ಹಿಸ್ ಫ್ರೆಂಡ್. ಬ್ರಾಟ್ ಅಂದ್ರೆ ಕರೆ ತರುವುದು ಅಥವಾ ಕರ್ಕೊಂಡ್ ಬರುವುದು ಅಂತ ಇದ್ದಾಗ್ಲೂ ಕೂಡ ನಾವು ಬ್ರಿಂಗ್, ಬ್ರಾಟ್ ಅನ್ನ ಬಳಸ್ತೀವಿ. ಕರೆಕ್ಟ್? ಅವನು ತನ್ನ ಫ್ರೆಂಡ್ ಅನ್ನ ಕರ್ಕೊಂಡ್ ಬಂದಿದ್ದ. ಕರ್ಕೊಂಡ್ ಬರ್ಲಿಲ್ಲ ಅಂತ ಅಂದ್ರೆ ಏನ್ ಹೇಳ್ತೀವಿ? ಹಿ ಡಿಡೆಂಟ್ ಬ್ರಿಂಗ್ ಹಿಸ್ ಫ್ರೆಂಡ್. ಓಕೆ, ನೆಕ್ಸ್ಟ್ ಅಗೇನ್ ನೋಡಿ, ನಿಮ್ಗೆ ಹ್ಯಾವ್ ಹ್ಯಾಸ್ ಕನ್ಫ್ಯೂಷನ್ ಆಗುತ್ತೆ ಅಂತ ಎಷ್ಟು ಸರ್ತಿ ಅವರು ಇಲ್ಲಿ ರಿವೈಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಕರೆಕ್ಟ್? ಹ್ಯಾವ್ ಪಾಸಿಟಿವ್ ಅಲ್ಲಿ ಐ ಹ್ಯಾವ್ ಅ ಕಾರ್ ಇಷ್ಟೇ ಬಳಸ್ತೀರಿ, ನನ್ನ ಹತ್ರ ಕಾರ್ ಇದೆ ಅಲ್ವಾ. ಇದಕ್ಕೂ ಮುಂಚೆ ನಿಮ್ಮ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಎರಡು ಒಂದೇ ರೀತಿ. ಪಾಸಿಟಿವ್ ಅಲ್ಲಿ ಒಂದು ಕ್ರಿಯೆ ಹೇಳ್ಬೇಕಾದಾಗ ಸೆಪರೇಟ್ ಹೆಲ್ಪಿಂಗ್ ವರ್ಬ್ ಬಳಸೋದಿಲ್ಲ. ಕ್ಲಿಯರ್? ನಾಳೆ ನೀವು ಸಿಂಪಲ್ ಪ್ರೆಸೆಂಟ್ ಕಲಿತೀರಿ, ಅದರಲ್ಲಿ ನೋಡ್ತೀರಿ ನೀವು ಯಾವ ರೀತಿ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಐ, ಯು, ವಿ ಇದ್ದಾಗ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಯು ವಿಲ್ ಲರ್ನ್ ಅಬೌಟ್ ದಟ್. ಓಕೆ, ಸೊ ಐ ಅಂತ ಇದ್ದಾಗ ನೀವು ಡೋಂಟ್ ಹ್ಯಾವ್ ಅಂತ ಹೇಳ್ತೀರಿ ನೆಗೆಟಿವ್ ಅಲ್ಲಿ. ಕರೆಕ್ಟ್? ಐ ಡೋಂಟ್ ಹ್ಯಾವ್ ಅ ಕಾರ್ ಅಲ್ವಾ. ಇದೆ ಹಿ ಇದ್ರೆ ಹಿ ಹ್ಯಾಸ್ ಅ ಕಾರ್ ಅಂಡ್ ಹಿ ಡಸಂಟ್ ಹ್ಯಾವ್ ಅ ಕಾರ್ ಅಲ್ವಾ. ಸೊ ದಟ್ ಇಸ್ ಡಿಫರೆಂಟ್. ಕಮಿಂಗ್ ಟು ಪಾಸ್ಟ್, ಇದು ಇದೆ, ಪ್ರೆಸೆಂಟ್ ಅಲ್ಲಿ ಇದೆ ಅಂತ ಅರ್ಥ. ಬಟ್ ಇತ್ತು, ಇವಾಗ ನನ್ನ ಹತ್ರ ಕಾರ್ ಇಲ್ಲ ಬಟ್ ಹೋದ್ ವರ್ಷ ಇತ್ತು, ಆ ತರ ಇದ್ರೆ ಹ್ಯಾವ್ ಇನ್ ಅ ಪಾಸ್ಟ್ ಫಾರ್ಮ್, ಅಥವಾ ಇದು ಹ್ಯಾವ್ ಅನ್ನೋದು ಬೇಸ್ ಫಾರ್ಮ್ ಅಲ್ಲಿ ಇದೆ, ಇದರ ಪಾಸ್ಟ್ ಫಾರ್ಮ್ ಅಲ್ಲಿ ನಾವು ಹ್ಯಾಡ್ ಅಂತ ಹೇಳ್ತೀವಿ. ರೈಟ್? ಐ ಹ್ಯಾಡ್ ಅ ಕಾರ್. ನನ್ನ ಹತ್ರ ಕಾರ್ ಇತ್ತು. ಕರೆಕ್ಟ್? ಸೊ ಅಗೇನ್ ಹ್ಯಾಡ್ ಅನ್ನೋದು ಕೂಡ ಏನು ಮೇನ್ ವರ್ಬ್ ಆಗಿದೆ ಅಂಡ್ ಸೆಕೆಂಡ್ ಫಾರ್ಮ್ ಅಲ್ಲಿ ಇದೆ. ಸೊ ಇದನ್ನು ಕೂಡ ಸ್ಪ್ಲಿಟ್ ಮಾಡಿ ಏನ್ ಬರುತ್ತೆ? ಡಿಡ್ ಜೊತೆಗೆ ಹ್ಯಾವ್. ಸೊ ಡಿಡ್ ಗೆ ನಾಟ್ ಸೇರಿಸ್ಬಿಟ್ಟು ಐ ಡಿಡೆಂಟ್ ಹ್ಯಾವ್ ಅ ಕಾರ್. ಕ್ಲಿಯರ್? ಅಂಡ್ ನೆನ್ನೆ ನಾನು ನಿಮ್ಗೆ ಸ್ಪೆಷಲಿ ಗ್ರಾಮ್ಯಾಟಿಕಲ್ ವೇ ಬಗ್ಗೆ ಡಿಫರೆನ್ಶಿಯೇಟ್ ಮಾಡಿ ಹೇಳಿದೆ ಅಲ್ವಾ. ಇನ್ನೊಂದು ಇದೆ ಸ್ಪೋಕನ್ ಅಲ್ಲಿ. ಕರೆಕ್ಟ್? ನೆಗೆಟಿವ್ ವಾಕ್ಯ ಅಂತ ಬಂದಾಗ ಸ್ಪೋಕನ್ ಅಂಡ್ ಇನ್ಫಾರ್ಮಲ್ ಎರಡು ಎಕ್ಸ್ಟ್ರಾ ವೇಸ್ ಆಫ್ ಸ್ಪೀಕಿಂಗ್ ಆಡ್ ಆಗಿತ್ತು ಅಲ್ವಾ. ಸ್ಪೋಕನ್ ಅಲ್ಲಿ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ ಒಂದೇ ವಿಷಯ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನಾವು ನೋ ಅನ್ನೋ ಶಬ್ದ ಬಳಸ್ತೀವಿ ಅಷ್ಟೇ. ಕ್ಲಿಯರ್? ನಿಮ್ಮ ಈ ಏನಂತ ಹೇಳ್ಬಹುದು, ವರ್ಬ್ ಗಳ ಎದುರುಗಡೆ ಡೈರೆಕ್ಟ್ಲಿ ನೋ. ಫಾರ್ ಎಕ್ಸಾಂಪಲ್ ಹ್ಯಾವ್, ಹ್ಯಾಸ್, ಹ್ಯಾಡ್ ಎದುರುಗಡೆ ನೋ. ಐ ಹ್ಯಾಡ್ ನೋ ಕಾರ್. ನನ್ನ ಹತ್ರ ಕಾರ್ ಇರ್ಲಿಲ್ಲ. ಎರಡು ವಾಕ್ಯದ ಅರ್ಥ ಒಂದೇ. ನೆಕ್ಸ್ಟ್ ನೋಡಿ, ಇವಾಗ ನಾನ್ ನಿಮಗೆ ಈ ಒಂದು ಟೆನ್ಸ್ ಸ್ಟಾರ್ಟ್ ಮಾಡಿದಾಗ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳ್ಬೇಕಾದಾಗ ನಾನು ಬರೀ ಕ್ರಿಯೆಗಳ ಬಗ್ಗೆ ಹೇಳ್ತಾ ಬಂದಿದ್ದೀನಿ ಅಲ್ವಾ. ಬರೀ ಆಕ್ಷನ್ಸ್ ಅನ್ನ ನಿಮ್ಮ ಪಾಸ್ಟ್ ಅಲ್ಲಿ ಹೇಗೆ ಹೇಳೋದು, ಯಾವ್ದೋ ಒಂದು ಕ್ರಿಯೆ ಮುಗ್ದಿದೆ ಆಲ್ರೆಡಿ ಅಂತ ಹೇಗೆ ಹೇಳೋದು ಅನ್ನೋದನ್ನ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳ್ತಾ ಬಂದೆ. ಬಟ್ ಸಿಂಪಲ್ ಪಾಸ್ಟ್ ಅನ್ನ ನಾವು ಬರೀ ಆಕ್ಷನ್ಸ್ ಗಳಲ್ಲಿ ಅಷ್ಟೇ ಹೇಳ್ಬಾರ್ದು.
ರೈಟ್. ನಮ್ಮ ಸಿಂಪಲ್ ಪಾಸ್ಟ್ ಅಲ್ಲಿ ಬರೀ ಕ್ರಿಯೆಗಳು ಅಷ್ಟೇ ಇರೋದಿಲ್ಲ, ಸ್ಥಿತಿಗಳು ಕೂಡ ಇರತ್ತೆ, ಒಂದು ಸ್ಟೇಟ್. ರೈಟ್. ಸಿಂಪಲ್ ಪಾಸ್ಟ್ ಟೆನ್ಸಿನ ಡೆಫಿನೇಷನ್ ಏನಿತ್ತು? Any action which has started in the past and finished in the present and also a past state ಏನಿದೆ ಪಾಸ್ಟ್ ಅಲ್ಲಿ ಅಲ್ವಾ, ಒಂದು ಹಿಂದಿನ ಭೂತಕಾಲದಲ್ಲಿರುವ ಒಂದು ಸ್ಥಿತಿ ಬಗ್ಗೆ ಹೇಳ್ಬೇಕಾದಾಗ್ಲೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸ್ತೀವಿ. ಒಂದು ಸ್ಥಿತಿ ಅಂದ್ರೇನು? ಅದರಲ್ಲಿ ಕ್ರಿಯೆ ಇರೋದಿಲ್ಲ, there is no verb there, right? But what is there? ಆವಾಗ ನಾವು was, were, helping verb ಯೂಸ್ ಮಾಡ್ತೀವಿ. ಜಸ್ಟ್ ಏನೋ ಒಂದು ಇತ್ತು, ಇದ್ದವು, ಏನೋ ಮಾಡಿದ್ದೆ ಅಂತ ಅಲ್ಲ, ಜಸ್ಟ್ ಏನೋ ಒಂದ್ ಇತ್ತು ಅಥವಾ ಇದ್ದವು. ಸಿಂಗ್ಯುಲರ್ ಅಲ್ಲಿ ಇತ್ತು ಅಂದ್ರೆ ವಾಸ್ ಅಂತ ಹೇಳ್ತೀರಿ, ಆರ್ ಪ್ಲೂರಲ್ ಅಲ್ಲಿ ಇದ್ದವು ಆರ್ ಇದ್ದರು ಅಂತ ಇದ್ರೆ ವರ್ ಅಂತ ಯೂಸ್ ಮಾಡ್ತೀರಿ. ಅಂಡ್ ಅಗೇನ್ ರಿಮೆಂಬರ್, ಈ ಪಾಯಿಂಟ್ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಸಿಂಪಲ್ ಪಾಸ್ಟ್, ಈ ಟೆನ್ಸ್ ಅಷ್ಟೇ ಹೇಳ್ತಿದ್ದೀನಿ ನಾನು. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಒಂದು ಸ್ಥಿತಿ ಹೇಳ್ಬೇಕಾದಾಗ ವಾಸ್ ವರ್ ಅಷ್ಟೇ ಬಳಕೆ ಆಗುತ್ತೆ, ಈ ಹೆಲ್ಪಿಂಗ್ ವರ್ಬ್ಸ್ ಅಷ್ಟೇ ಯೂಸ್ ಆಗುತ್ತೆ. ಇದರ ಜೊತೆಗೆ ಇಲ್ಲಿ ಯಾವುದೇ ನಿಮ್ಮ ಮೇನ್ ವರ್ಬ್ ಇರೋದಿಲ್ಲ. ಅಬ್ಸರ್ವ್ ಮಾಡಿ, ಹಿ ವಾಸ್ ಹಿಯರ್ ಯೆಸ್ಟರ್ಡೇ, ಅವನು ನೆನ್ನೆ ಇಲ್ಲಿ ಇದ್ದ. ರೈಟ್, ಹಿ ವಾಸ್ ಹಿಯರ್ ಯೆಸ್ಟರ್ಡೇ, ಕರೆಕ್ಟ್. ಸೊ ಇಲ್ಲಿ ವರ್ಬ್ ಇದನ್ನ ಯಾವ್ದಾದ್ರು ಇಲ್ಲ, ಬಿಕಾಸ್ ಇಲ್ಲಿ ನಾನು ಕ್ರಿಯೆ ಹೇಳ್ತಾ ಇಲ್ಲ, ಜಸ್ಟ್ ಒಂದು ಪಾಸ್ಟ್ ಸ್ಟೇಟ್ ಹೇಳ್ತಾ ಇದ್ದೀನಿ, ಪಾಸ್ಟ್ ಸ್ಥಿತಿ ಹೇಳ್ತಾ ಇದ್ದೀನಿ. ದಟ್ ಇಸ್ ವೈ ಅವನು ನೆನ್ನೆಯಲ್ಲಿ ಇದ್ದ. ಅಥವಾ ಹಿ ಬದಲಿಗೆ ಇಲ್ಲಿ ಬಹುವಚನ, ಫಾರ್ ಎಕ್ಸಾಂಪಲ್ ದೇ ಇದ್ರೆ ದೇ ವರ್ ಹಿಯರ್ ಯೆಸ್ಟರ್ಡೇ ಅಂತ ಹೇಳ್ತಾ ಇದ್ದೆ, ಅವರು ನೆನ್ನೆಯಲ್ಲಿ ಇದ್ದರು. ಆರ್ ಡಾಕ್ಟರ್ಸ್, ಡಾಕ್ಟರ್ಸ್ ವರ್ ಹಿಯರ್ ಯೆಸ್ಟರ್ಡೇ. ಆರ್ ಟ್ರೈನರ್ಸ್ ವರ್ ಹಿಯರ್, ಟ್ರೈನರ್ಸ್ ವರ್ ಇನ್ ದಿ ಕಂಪನಿ ಯೆಸ್ಟರ್ಡೇ. ಕರೆಕ್ಟ್, ವರ್ ಅಂತ ಯೂಸ್ ಮಾಡ್ತೀರಿ, ಟ್ರೈನರ್ಗಳು ಕಂಪನಿಯಲ್ಲಿ ಇದ್ರು. ಅಂಡ್ ಇದನ್ನ ನೆಗೆಟಿವ್ ಅಲ್ಲಿ ಹೇಗೆ ಹೇಳೋದು? ಅಗೇನ್ ನೆಗೆಟಿವ್ ಅಂತ ಬಂದಾಗ ಒಂದು ಸಿಂಪಲ್ ಸ್ಟೆಪ್ ಮೈಂಡ್ ಅಲ್ಲಿ ಇಟ್ಕೊಂಡ್ರಿ, ನಿಮ್ ಹೆಲ್ಪಿಂಗ್ ವರ್ಬ್ ಎಲ್ ಕಾಣತ್ತೆ ಅದಕ್ಕೆ ನಾವು ನಾಟ್ ಆಡ್ ಮಾಡ್ತೀವಿ. ಸೊ ಇಲ್ಲಿ ಸ್ಪ್ಲಿಟ್ ಮಾಡೋದು ಅದು ಮಾಡೋದು ಅವಶ್ಯಕತೆ ಇಲ್ವೇ ಇಲ್ಲ, ಡೈರೆಕ್ಟ್ ಆಗಿ ಕಣ್ಣೆದುರುಗಡೆನೆ ವಾಸ್ ಅಂತ ಇದೆ. ಸೊ ವಾಸ್ಗೆ ನಾಟ್ ಆಡ್ ಮಾಡ್ಬಿಡಿ ಅಷ್ಟೇ. ಓಕೆ, ಹಿ ವಾಸಂಟ್ ಹಿಯರ್ ಯೆಸ್ಟರ್ಡೇ. ವೆರಿ ಗುಡ್, ಕರೆಕ್ಟ್ ಶಶಿಕಲಾ. He wasn't here yesterday or was not here yesterday. You can use both the ways. ಅವನು ನೆನ್ನೆಯಲ್ಲಿ ಇರಲಿಲ್ಲ. ಕಮಿಂಗ್ ಟು ಕ್ವೆಶ್ಚನ್ಸ್, ಸಿಂಪಲ್ ಪಾಸ್ಟ್ ಅಲ್ಲಿ ಪ್ರಶ್ನೆಗಳನ್ನ ಹೇಗೆ ಕೇಳ್ತೀವಿ? ಪ್ರಶ್ನೆ ಫಾರ್ಮ್ಯಾಟ್ ನಿಮಗೆ ಗೊತ್ತಿದೆ. ಬಿಗಿನಿಂಗ್ ಅಲ್ಲಿ ಹೆಲ್ಪಿಂಗ್ ವರ್ಬ್, ಆಫ್ಟರ್ ದಟ್ ನಿಮ್ಮ ನೌನ್ಸ್ ಪ್ರೊನೌನ್ಸ್, ಆಫ್ಟರ್ ದಟ್ ಮೇನ್ ವರ್ಬ್ ಇನ್ ದಿ ಫಸ್ಟ್ ಫಾರ್ಮ್ ಇನ್ ಯೋರ್ ಸಿಂಪಲ್ ಪಾಸ್ಟ್. ಕರೆಕ್ಟ್. ಸೊ ಡಿಡ್ ಬಂದಾಗ ಏನ್ ಹೇಳಿದೆ ನಾನು? ಈ ತರ ವೆಂಟ್ ಅಂತ ಮತ್ತೆ ಹೇಳ್ಬಾರ್ದು. Right? Did ಜೊತೆಗೆ ಫಸ್ಟ್ ಫಾರ್ಮ್. This is wrong. Did you go to the hospital yesterday? ಕರೆಕ್ಟ್ ಇದೆ. ನೆನ್ನೆ ನೀವು ಆಸ್ಪತ್ರೆಗೆ ಹೋಗಿದ್ರಾ? ಸಿಮಿಲರ್ಲಿ, did you liked? Wrong. Did you like the food? ನಿಮ್ಗೆ ಊಟ ಇಷ್ಟ ಆಗಿತ್ತಾ? Yes. ಕರೆಕ್ಟ್. Again, did you got? ತಪ್ಪು. Did you get the salary? ನಿಮಗೆ ಸ್ಯಾಲರಿ ಸಿಕ್ಕಿತ್ತಾ? ಇವುಗಳು ಕರೆಕ್ಟ್ ಆನ್ಸರ್ಸ್ ಆಗಿದೆ. this and this. Okay. ನೆಕ್ಸ್ಟ್ ಇಲ್ಲಿಬ್ರು ಫ್ರೆಂಡ್ಸ್ ಇದಾರೆ ಅಂಡ್ ಇವಾಗ್ಲಂತೂ ನಿಮಗೆ ಗೊತ್ತೇ ಇದೆ ಮದ್ವೆ ಸೀಸನ್ ಅಲ್ವಾ. ಸೊ ಈ ಹುಡುಗ ಒಬ್ಬ ಹುಡುಗಿಯನ್ನ ನೋಡಿ ಬಂದಿದ್ದಾನೆ ಅಲ್ವಾ, ಮದ್ವೆ ಆಗ್ಲಿಕ್ಕೆ ಹೆಣ್ಣು ನೋಡ್ಲಿಕ್ಕೆ ಹೋಗ್ತಾರಲ್ವಾ. ಸೊ ಸೇಮ್ ವೇ ಹಿ ಹ್ಯಾಸ್ ಗಾನ್ ಟು ಸಿ ಅ ವಿಮೆನ್ ಅಂಡ್ ಅವಾಗ ಅವನ ಫ್ರೆಂಡ್ ಒಬ್ಳಿಲ್ಲಿ ಅದ್ರ ಬಗ್ಗೆ ಅವನ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾ ಇದ್ದಾಳೆ. ನಿನಗೆ ಅವಳು ಇಷ್ಟ ಆದ್ಲಾ ಆರ್ ಇಷ್ಟ ಆಗಿದ್ಲಾ? ಡಿಡ್ ಯು ಲೈಕ್ ಹರ್? ಲೈಕ್ ಬರಬಾರ್ದು, ಬರೀ ಲೈಕ್. ಅವನೇನ್ ಹೇಳ್ತಾನೆ, ಎಸ್ ಐ ಲೈಕ್ಡ್ ಹರ್. ಹೌದು, ನನಗೆ ಅವಳು ಇಷ್ಟ ಆದ್ಲು. ಪಾಸಿಟಿವ್ ಆನ್ಸರ್ ಇದೆ. ಸೊ ಡೈರೆಕ್ಟ್ ಆಗಿ ಸೆಕೆಂಡ್ ಫಾರ್ಮ್ ಅಲ್ಲಿ ಹೇಳ್ದ ಈ ಹುಡುಗ. ಕರೆಕ್ಟ್. ಬಟ್ ಇವಾಗ ಇವಳು ಏನ್ ಕೇಳ್ತಾ ಇದ್ದಾಳೆ ರಿಟರ್ನ್ ಆಗಿ, ಅವಳು ನಿನ್ನ ಇಷ್ಟಪಟ್ಟಿದ್ಲಾ? ಡಿಡ್ ಶಿ ಲೈಕ್ ಯು? ಅವಳು ಕೂಡ ಇಷ್ಟಪಟ್ಟಿದ್ರೆ ಪಾಸಿಟಿವ್ ಆನ್ಸರ್ ಇದ್ರೆ ಶಿ ಲೈಕ್ಡ್ ಮೀ ಅಂತ ಹೇಳ್ತೀರಿ. ಆರ್ ನೆಗೆಟಿವ್ ಬಂದ್ರೆ ಸ್ಪ್ಲಿಟ್ ಮಾಡ್ಬಿಟ್ಟು ಡಿಡ್ಗೆ ನಾಟ್ ಸೇರಿಸ್ಬಿಟ್ಟು ಶಿ ಲೈಕ್ ಮೀ ಅಂತ ಹೇಳ್ಬೇಕು. ಓಕೆ, ನೆಕ್ಸ್ಟ್ ಫ್ಯೂ ಮೋರ್ ಎಕ್ಸಾಂಪಲ್ಸ್. ಡಿಡ್ ಹಿ ಕಮ್ ಯೆಸ್ಟರ್ಡೇ? ಡಿಡ್ ಹಿ ಕಾಲ್ ಯು? ರೈಟ್, ಇವುಗಳನ್ನ ಅಬ್ಸರ್ವ್ ಮಾಡಿ. ಡಿಡ್ ಜೊತೆಗೆ ಕಮ್ ಅಂತ ಫಸ್ಟ್ ಫಾರ್ಮ್, ಕಾಲ್ ಅಂತ ಫಸ್ಟ್ ಫಾರ್ಮ್. ಅವನು ನೆನ್ನೆ ನಿಮಗೆ ಕರೆ ಮಾಡಿದ್ನಾ? ಆರ್ ಅವನು ನೆನ್ನೆ ಬಂದಿದ್ನಾ? ಡಿಡ್ ದೇ ಕಮ್ ಹಿಯರ್? ಅವ್ರು ಇಲ್ಲಿಗೆ ಬಂದಿದ್ರಾ? ಎಸ್, ದೇ ಕೇಮ್ ಇನ್ ದ ಮಾರ್ನಿಂಗ್. ಡಿಡ್ ಯು ಕಮ್ ಅಂದ್ರೆ ನೀನ್ ಬಂದಿದ್ಯಾ? ರೈಟ್. ಅಂಡ್ ಇವಾಗ್ಲೇನೆ ನಾನು ನಿಮ್ಗೆಲ್ಲರಿಗೂ ಇನ್ನೂ ಒಂದು ಟಿಪ್ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಇವಾಗ ನೀವು ನಿಮ್ಮ ಕ್ವೆಶ್ಚನ್ ಫಾರ್ಮ್ಯಾಟ್ ಅನ್ನ ಕಲ್ತ್ರಿ ಅಲ್ವಾ, ಬಿಗಿನಿಂಗ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಬಳಸ್ಬೇಕು ಅಂತ. ಬಟ್
ಇನ್ನೂ ಒಂಥರ ಪ್ರಶ್ನೆಗಳಿರುತ್ತೆ ವೇರ್ ವಿ ವಿಲ್ ಯೂಸ್ WH ವರ್ಡ್ಸ್ ಇನ್ ದ ಬಿಗಿನಿಂಗ್. WH ವರ್ಡ್ಸ್ ಕ್ವೆಶ್ಚನ್ ವರ್ಡ್ಸ್ ಅಂತ ಹೇಳ್ತೀವಿ. ಆ ತರದ ಪ್ರಶ್ನೆಗಳನ್ನ ನೀವು ಮತ್ತೆ ಸಪರೇಟ್ ಕ್ಲಾಸ್ ಅಲ್ಲಿ ಕಲಿತೀರಿ. ಬಟ್ ಇಲ್ಲಿ ನಾನ್ ಹೇಳೋದೇನಪ್ಪಾ ಅಂದ್ರೆ ಬಿಗಿನಿಂಗ್ ಅಲ್ಲಿ WH ವರ್ಡ್ಸ್ ಇರೋದಿಲ್ಲ, ಬಟ್ ಡೈರೆಕ್ಟ್ ಆಗಿ ಈ ತರ ಹೆಲ್ಪಿಂಗ್ ವರ್ಬ್ಸ್ ಇಂದ ಸ್ಟಾರ್ಟ್ ಆದರೆ ಅವುಗಳಿಗೆ ನಾವು ಎಸ್ ಆರ್ ನೋ ಕ್ವೆಶನ್ಸ್ ಅಂತ ಹೇಳ್ತೀವಿ. ಬಿಕಾಸ್ ಇಫ್ ಯು ಅಬ್ಸರ್ವ್ ಎಸ್ ಆರ್ ನೋ ಆರ್ ಎಲ್ಸ್ ಕ್ಲೋಸ್ ಎಂಡೆಡ್ ಕ್ವೆಶನ್ಸ್. ಕ್ಲೋಸ್ ಎಂಡೆಡ್ ಅಂದ್ರೆ ಉತ್ತರಗಳು ಸಂಪೂರ್ಣವಾಗಿ ನೀಟಾಗಿ ಸಿಕ್ಬಿಡತ್ತೆ, ಒಂದು ಎಸ್ ಮತ್ತೊಂದು ನೋ ಅಲ್ವಾ, ಮತ್ತೆ ಕನ್ಫ್ಯೂಷನ್ ಇರೋದಿಲ್ಲ, ಆನ್ಸರ್ ಅಲ್ಲಿ ಕ್ಲೋಸ್ ಆಗ್ಬಿಡತ್ತೆ. ಸೊ ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎಸ್ ಅಂತ ಹೇಳ್ಬಿಟ್ಟು ದೇ ಕೇಮ್ ಇನ್ ದಿ ಮಾರ್ನಿಂಗ್, ರೈಟ್. ಸೊ ಬಿಗಿನಿಂಗ್ ಅಲ್ಲಿ ಬರೀ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಉತ್ತರಗಳು ಬರೀ ಎರಡೇ ಇರುತ್ತೆ, ಒಂದು ಎಸ್ ಒಂದು ನೋ, ಅಥವಾ ಒಂದು ಪಾಸಿಟಿವ್ ಆನ್ಸರ್ ಒಂದು ನೆಗೆಟಿವ್ ಆನ್ಸರ್. ಓಕೆ. ಡಿಡ್ ಮನೋಜ್ ಗೋ ಟು ಡೆಲ್ಲಿ? ಮನೋಜ್ ಡೆಲ್ಲಿಗೆ ಹೋಗಿದ್ನಾ? ಎಸ್ ಹಿ ವೆಂಟ್, ಪಾಸಿಟಿವ್. ಹೋಗಿರ್ಲಿಲ್ಲ ಅಂದ್ರೆ ನೋ ಹಿ ಡಿಡೆಂಟ್ ಗೋ. ರೈಟ್, ಓನ್ಲಿ 2 ಆನ್ಸರ್ಸ್. ಇಷ್ಟೇ ನಿಮ್ಗೆ ಉತ್ತರದಲ್ಲಿ ಸಿಗೋದು, ಇಷ್ಟೇ, ಎಕ್ಸ್ಟ್ರಾ ಸಿಗೋದಿಲ್ಲ. ಆಲ್ ರೈಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೆಲವು ಸೆಂಟೆನ್ಸಸ್ ಕೊಟ್ಟಿದೀವಿ. ಈ ಸೆಂಟೆನ್ಸ್ ಗಳನ್ನ ನೀವು ಪ್ರಶ್ನೆಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡ್ತೀರಿ ಸೆಂಟೆನ್ಸ್ ಟು ಕ್ವೆಶ್ಚನ್? ಹೇಗೆ ಅಂದ್ರೆ ನಿಮ್ಮ ವರ್ಬ್ ಅನ್ನ ನೋಡ್ಬೇಕು ಅಷ್ಟೇ. ಓಕೆ, ವರ್ಬ್ ಏನಿದೆ ಇದರಲ್ಲಿ? ಬ್ರಾಟ್ ಅಂತ ಸೆಕೆಂಡ್ ಫಾರ್ಮ್ ಇದೆ. ಇದನ್ನ ಸ್ಪ್ಲಿಟ್ ಮಾಡಿ ಏನ್ ಬರುತ್ತೆ? ಡಿಡ್ ಪ್ಲಸ್ ಬ್ರಿಂಗ್ ಅಂತ ಬಂತು. ಈ ಡಿಡ್ ತಗೊಂಡ್ ಹೋಗಿ ಬಿಗಿನಿಂಗ್ ಅಲ್ಲಿ ಆಡ್ ಮಾಡಿ. ಏನಾಯ್ತು ಇವಾಗ? ಡಿಡ್ ಹಿ ಬ್ರಿಂಗ್ ಹಿಸ್ ಫ್ರೆಂಡ್? ಸೊ ಎಂಡ್ ಅಲ್ಲಿ ಕ್ವೆಶನ್ ಮಾರ್ಕ್ ಆಡ್ ಮಾಡ್ಬಿಡ್ಬೇಕು. ಅವನು ತನ್ನ ಫ್ರೆಂಡ್ ಅನ್ನ ಕರ್ಕೊಂಡ್ ಬಂದಿದ್ನಾ ಅಂತ ಪ್ರಶ್ನೆ ಆಗುತ್ತೆ. ಅದೇ ರೀತಿ ಹ್ಯಾಡ್ ಅನ್ನೋದು ಕೂಡ ನಿಮ್ಮ ಸೆಕೆಂಡ್ ಫಾರ್ಮ್ ವರ್ಬ್, ನನ್ನ ಕ್ಲಾಸ್ ಅಲ್ಲಿ ನೋಡಿದಿರಿ. ದೇ ಹ್ಯಾಡ್ ಅ ಪಾರ್ಟಿ. ಹ್ಯಾಡ್ ಸ್ಪ್ಲಿಟ್ ಮಾಡಿ ಏನ್ ಬರುತ್ತೆ? ಡಿಡ್ ಪ್ಲಸ್ ಹ್ಯಾವ್. ಕರೆಕ್ಟ್. ಸೊ ಡಿಡ್ ಬಿಗಿನಿಂಗ್ ಅಲ್ಲಿ ತಗೊಂಡೋದ್ರೆ ಡಿಡ್ ದೇ ಹ್ಯಾವ್ ಅ ಪಾರ್ಟಿ, ರೈಟ್. ಸೊ ಇವುಗಳೇನಾಯ್ತು? ವರ್ಬ್ಸ್ ಇತ್ತು ಈ ಎರಡು ಸೆಂಟೆನ್ಸಸ್ ಅಲ್ಲಿ ತಾನೆ. ಬಟ್ ಇಲ್ಲಿ ಕ್ರಿಯಾಪದ ಇಲ್ಲ, ಬರೀ ಸ್ಥಿತಿಗಳ ಬಗ್ಗೆ ಹೇಳ್ತಿದ್ದಾರೆ. ಜಸ್ಟ್ ಏನೋ ಒಂದು ಇತ್ತು, ಇದ್ದರು ಅಂತ, ರೈಟ್. ಅವಾಗ ಏನ್ ಮಾಡ್ತೀರಿ? ಇಲ್ಲಿ ಅಗೇನ್ ಸ್ಪ್ಲಿಟ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಓಕೆ, ಒನ್ ಸ್ಟೆಪ್ ರೆಡ್ಯೂಸ್ ಆಯ್ತು. ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಇದೆ, ಆ ಹೆಲ್ಪಿಂಗ್ ವರ್ಬ್ ಡೈರೆಕ್ಟ್ಲಿ ತಗೊಂಡೋಗಿ ಬಿಗಿನಿಂಗ್ ಅಲ್ಲಿ ಹಾಕ್ಬಿಡಿ. ಏನಾಗುತ್ತೆ? ವರ್ ಯು ಹಿಯರ್? ನೀನೆಲ್ಲಿದ್ಯಾ, ರೈಟ್. ಆರ್ ಸೇಮ್ ಅನ್ನೋದನ್ನ ಇಲ್ಲಿ ತಗೊಂಡು ಹೋಗಿ ಬರ್ದ್ಬಿಡಿ. ವಾಸ್ ಶಿ ಸಿಕ್? ಅವಳಿಗೆ ಹುಷಾರ್ ಇರ್ಲಿಲ್ವಾ? ಈ ರೀತಿ ನಿಮ್ಮ ಕ್ವೆಶನ್ಸ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಇವಾಗ ನಾನು ನಿಮ್ಗೆ ಸೆಕೆಂಡ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಸ್ಪೆಷಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಹೇಳ್ಬೇಕಾದಾಗ ಸೆಕೆಂಡ್ ಪರ್ಸನ್ ಯಾರು? ನೀವು. ಇಂಗ್ಲಿಷ್ ಅಲ್ಲಿ ಯು, ಬಟ್ ಇಂಗ್ಲಿಷ್ ಅಲ್ಲಿ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಪ್ಲಸ್ ಪರ್ಸನ್ ಪ್ಲೂರಲ್, ಎರಡರಲ್ಲೂ ಕೂಡ ಯು ಯು ಅಂತ ಇರುತ್ತೆ. ಕನ್ನಡದಲ್ಲಿ ನೀನು ನೀವು ಅಂತ ಹೇಳ್ತೀವಿ, ಬಟ್ ಇಂಗ್ಲಿಷ್ ಅಲ್ಲಿ ಒಂದೇ ಶಬ್ದ ಯು ಮತ್ತೆ ಯು. ದಟ್ ಈಸ್ ವೈ ನಾವಿಲ್ಲಿ ಯು ಬಂದಾಗ್ಲೆಲ್ಲ ಕಂಪಲ್ಸರಿಲಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ಸ್ ಅನ್ನೇ ನಾವು ಯೂಸ್ ಮಾಡ್ತೀವಿ. ಯು ವರ್, ಯು ಆರ್ ವೆರಿ ಬ್ಯೂಟಿಫುಲ್. ನನ್ನ ಫ್ರೆಂಡ್ ಒಬ್ಳೇ ಇದ್ದಾಳೆ, ಬಟ್ ಸ್ಟಿಲ್ ಯು ಆರ್ ಅಂತ ಹೇಳ್ತೀನಿ ನಾನು. ಇದೊಂದು ಎಕ್ಸ್ಟ್ರಾ ಥಿಂಗ್ ನೀವು ನೆನ್ಪಿಟ್ಕೋಬೇಕು. ಓಕೆ, ಎಸ್, ಫ್ಯೂ ಮೋರ್ ಎಕ್ಸಾಂಪಲ್ಸ್ ಗೈಸ್. ಸೊ ವಿಲ್ ಅನ್ನೋದು ಫ್ಯೂಚರು. ವಿಲ್ ಯು ಕಮ್ ಟುಮಾರೋ? ನಾಳೆ ಬರ್ತೀಯಾ? ಇವಾಗ ಬಿಟ್ಟು ಮುಂದೆ ಬರುವ ಕ್ರಿಯೆಯಲ್ಲಿ ಈ ತರ ಹೇಳ್ತೀವಿ. ಫ್ಯೂಚರ್ ಟೆನ್ಸ್ ಬೇರೆ ಕಲಿತೀರಿ, ಡೋಂಟ್ ವರಿ. ಡಿಡ್ ಯು ಕಮ್ ಯೆಸ್ಟರ್ಡೇ? ನೀನ್ ಬಂದಿದ್ಯಾ? ಹೌದು, ನಾನು ಬಂದಿದ್ದೆ, ರೈಟ್. ಅಂಡ್ ಬಂದಿರ್ಲಿಲ್ಲ ಅಂದ್ರೆ ಡಿಡ್ ನಾಟ್ ಕಮ್ ಆರ್ ಡಿಡೆಂಟ್ ಕಮ್. ಇಲ್ಲಿ ಅವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಇಲ್ಲಿ ತನಕ ಪ್ರಶ್ನೆ ಕೇಳಿದ್ರಿ, ಬಟ್ ಇನ್ನೂ ಎಕ್ಸ್ಟ್ರಾ ಪ್ರಶ್ನೆ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಈ ತರ ಎಸ್ ಆರ್ ನೋ ಕ್ವೆಶನ್ಸ್ ಅನ್ನ ನಾವು ಸ್ಪೆಷಲಿ ಹಾಗೆ ಕಾನ್ವರ್ಸೇಷನ್ ಅಲ್ಲಿ ಮಾತನಾಡ್ಬೇಕಾದಾಗ ಬಳಸ್ತೀವಿ ತಾನೆ. ಅವಾಗ ಸಂಪೂರ್ಣ ಸೆಂಟೆನ್ಸ್ ಅಲ್ಲಿ ಉತ್ತರ ಕೊಡೋ ಅಗತ್ಯವಿಲ್ಲ ಅಲ್ವಾ. ಇವಾಗ ನಾವೇನೋ ಎಕ್ಸಾಮ್ ಕೊಡ್ತಾ ಇಲ್ಲ ಇವಾಗ ಸಂಪೂರ್ಣ ಸೆಂಟೆನ್ಸ್ ಅಲ್ಲಿ ಹೇಳಲಿಕ್ಕೆ. ಯು ಕ್ಯಾನ್ ಜಸ್ಟ್ ಯೂಸ್ ಈದರ್ ಹೆಲ್ಪಿಂಗ್ ವರ್ಬ್ ಆರ್ ಮೇನ್ ವರ್ಬ್. ಬರೀ ಹೆಲ್ಪಿಂಗ್ ವರ್ಬ್ ಬಳಸ್ಬಿಟ್ಟು ಅಥವಾ ಒನ್ ವರ್ಡ್ ಬರೀ ಮೇನ್ ವರ್ಬ್ ಬಳಸ್ಬಿಟ್ಟು ನೀವು ಉತ್ತರವನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್, ಡಿಡ್ ಯು ಗೋ ಟು ದಿ ಸೂಪರ್ ಮಾರ್ಕೆಟ್? ನೀನ್ ಸೂಪರ್ ಮಾರ್ಕೆಟ್ಗೆ ಹೋಗಿದ್ಯಾ ಅಂತ ನಿಮ್ಗೆ ಯಾರಾದ್ರೂ ಕೇಳ್ತಾರೆ ನಿಮ್ ಫ್ಯಾಮಿಲಿಯಲ್ಲಿ, ನೀವೇನ್ ಹೇಳ್ತೀರಿ? ಹಾ ಹೋಗಿದ್ದೆ, ಅಥವಾ ಇಲ್ಲ, ಇಷ್ಟೇ ಹೇಳ್ತೀರಿ ತಾನೆ. ಹಾ ನಾನು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ ಅಂತ. ಈ ರೀತಿ ಕಂಪ್ಲೀಟ್ ಸೆಂಟೆನ್ಸ್ ನೀವು ಹೇಳೋದಿಲ್ಲ. ಇಲ್ಲಿ ಕೂಡ ಹಾಗೆ. ಸೊ ಜಸ್ಟ್ ಹೆಲ್ಪಿಂಗ್ ವರ್ಬ್ ಬಳಸ್ಕೊಂಡ್ಬಿಟ್ಟು ನೋ ಐ ಡಿಡೆಂಟ್ ಆರ್ ಎಸ್ ಐ ಡಿಡ್ ಇಷ್ಟೇ ಹೇಳ್ಬಹುದು. ನೀವು ಹೆಲ್ಪಿಂಗ್ ವರ್ಬ್ ಅಷ್ಟೇ ಯೂಸ್ ಮಾಡಿ ಆನ್ಸರ್ ಮಾಡಬಹುದು. ಇಲ್ಲಪ್ಪ ಬೇಕಂದ್ರೆ ಒಂದು ಮೇನ್ ವರ್ಬ್ ಅಷ್ಟೇ ಯೂಸ್ ಮಾಡಬಹುದು, ನಡೆಯುತ್ತೆ. ಕರೆಕ್ಟ್. ನೆಕ್ಸ್ಟ್, ಡಿಡ್ ಹಿ ಪ್ಲೇ ಫುಟ್ಬಾಲ್?
ಎಸ್ ಹಿ ಡಿಡ್ ಆರ್ ನೋ ಹಿ ಡಿಡೆಂಟ್. ಜಸ್ಟ್ ನೀನ್ ಮೇನ್ ವರ್ಬೇ ಬಳಸ್ಬೇಕು ಅಂತ ಇದ್ರೆ ಎಸ್ ಹಿ ಪ್ಲೇಡ್ ಆರ್ ನೋ ಹಿ ಡಿಡೆಂಟ್ ಪ್ಲೇ, ಅಷ್ಟು ಕೂಡ ಆನ್ಸರ್ ಮಾಡ್ಬೋದು. ಡಿಡ್ ದೇ ವಾಚ್ ಅ ಫಿಲ್ಮ್, ಅವರು ಫಿಲ್ಮ್ ಅನ್ನು ನೋಡಿದ್ರಾ? ಇಲ್ಲ, ನೋಡಿರ್ಲಿಲ್ಲ. ಸೊ ನೋ ದೇ ಡಿಡೆಂಟ್, ಇಷ್ಟೇ ಸಾಕು. ಅಂಡ್ ಇನ್ನೊಂದು ಟಿಪ್ ನಿಮ್ಗೆ, ಬರೀ ಹೆಲ್ಪಿಂಗ್ ವರ್ಬ್ ಬಳಸಿ ನೀವು ಉತ್ತರ ಕೊಡ್ಬೇಕಾದ್ರೆ, ಉತ್ತರ ಕೊಟ್ರೆ ಅದು ಜಾಸ್ತಿ ಫ್ಲೂಯೆನ್ಸಿ ಆಡ್ ಮಾಡುತ್ತೆ ನಿಮ್ಮ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ. ಕ್ಲಿಯರ್? ಸೊ ಡಿಡ್ ಹಿ ಡೂ ದಿ ಹೋಮ್ ವರ್ಕ್? ಎಸ್ ಹಿ ಡಿಡ್. ಹ್ಯಾಸ್ ಹಿ ಡನ್, ಇದೇನಿದು ನಿಮ್ಮ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರಶ್ನೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಇವಾಗ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಸಪರೇಟ್ ಕ್ಲಾಸ್ ಅಲ್ಲಿ ಮತ್ತೆ ತಿಳ್ಕೊಳ್ತೀರಿ. ಬಟ್ ಜಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಅನ್ನೋದ್ರಿಂದ ಎಸ್ ಹಿ ಹ್ಯಾಸ್ ಡನ್, ಹೌದು ಅವ್ನು ಮಾಡಿದಾನೆ ಅಂತ ಹೇಳ್ತೀವಿ. ಹಿ ಹ್ಯಾಸ್ ಗಾನ್, ಮತ್ತೆ ವೇರ್ ಇಸ್ ದಿಸ್? ಹಿ ಹ್ಯಾಸ್ ಗಾನ್ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿರೋದು, ಅವ್ನು ಹೋಗಿದ್ದಾನೆ. ಪ್ರೆಸೆಂಟ್ ಪರ್ಫೆಕ್ಟ್ ಯಾವಾಗ ಬಳಸ್ತೀವಿ ಅಂತ ಹೇಳ್ದೆ? ಜಸ್ಟ್ ಯಾವ್ದೋ ಒಂದು ಕ್ರಿಯೆ ಇವಾಗ ಜಸ್ಟ್ ನಡೆದಿದೆ ಅಲ್ವಾ, ಇವಾಗ ಜಸ್ಟ್ ಹೊರಗಡೆ ಹೋದ ನೋಡಿ ಅಂತ ಇದ್ದಾಗ ಹಿ ಹ್ಯಾಸ್ ಗಾನ್. ಇದನ್ನ ಪ್ರಶ್ನೆ ಅಲ್ಲಿ ಕೇಳ್ಬೇಕಾದಾಗ ಹ್ಯಾಸ್ ಹಿ ಗಾನ್ ಆರ್ ಹ್ಯಾಸ್ ಹಿ ಲೆಫ್ಟ್, ಈ ರೀತಿ ಕೇಳ್ತೀವಿ. ಬಟ್ ಹಿ ವೆಂಟ್ ಅನ್ನೋದೇನದು ಸಿಂಪಲ್ ಪಾಸ್ಟ್, ಅವ್ನು ಹೋಗಿದ್ದ. ಕರೆಕ್ಟ್. ಸೊ ಇವಾಗ ಡಿಡ್ ಹಿ ಗೋ ಆರ್ ಡಿಡ್ ಹಿ ಲೀವ್, ಈ ರೀತಿ ಕೇಳ್ತೀವಿ. ಅವ್ನು ಹೋಗಿದ್ನ, ರೈಟ್? ಅವ್ನು ಹೋಗಿದಾನ ಇವಾಗ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್. ಓಕೆ, ಸೊ ಕಮಿಂಗ್ ಟು ಯೋರ್ ಹೋಮ್ ವರ್ಕ್, ನಿಮ್ಗೆ ಇಲ್ಲಿ ಫಸ್ಟ್ ಹೋಮ್ ವರ್ಕ್ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಓಕೆ, ಬ್ಲಾಂಕ್ ಅಲ್ಲಿ ನೀವು ಏನ್ ಆಡ್ ಮಾಡ್ಬೇಕು? ಅಪ್ರೋಪ್ರಿಯೇಟ್ ಶಬ್ದ, ಸ್ಪೆಷಲಿ ಇಲ್ಲಿ ವರ್ಬ್ಸ್ ಆಡ್ ಮಾಡಬೇಕು. ಅಂಡ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಡಿಡ್ ಯೂಸ್ ಮಾಡಿದ್ದಾರೆ ಅಂದ್ರೆ ವರ್ಬ್ ಫಸ್ಟ್ ಫಾರ್ಮ್ ಅಲ್ಲಿ ಇರಬೇಕು. ಕ್ಲಿಯರ್? ಅಂಡ್ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬರೀ ಒಂದು ಸ್ಥಿತಿ ಬಗ್ಗೆ ಕೇಳ್ತಾ ಇದ್ದಾರೆ. ಹಿ ಡ್ಯಾಶ್ ನಾಟ್ ಆಟ್ ಹೋಮ್ ಅಲ್ವಾ, ಇಲ್ಲಿ ವರ್ಬ್ ಬಳಸೋ ಅವಶ್ಯಕತೆ ಇಲ್ಲ, ಬರೀ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ. ಐ ವಿಲ್ ಆಸ್ಕ್ ಯು ಅಬೌಟ್ ದಟ್ ಆಫ್ಟರ್ ದಿ ಕ್ಲಾಸ್. ಓಕೆ, ಅಂಡ್ ಸೆಕೆಂಡ್ ಹೋಮ್ ವರ್ಕ್, ಇಲ್ಲಿ ಮಿಸ್ಟೇಕ್ಸ್ ಮಾಡಿದ್ದಾರೆ. ಓಕೆನಾ? ಹೇಗೆ ಮಿಸ್ಟೇಕ್ಸ್? ಡಿಡ್ ಬಳಸಿಯೂ ಕೂಡ ಸೆಕೆಂಡ್ ಫಾರ್ಮ್ಸ್ ಯೂಸ್ ಮಾಡಿದ್ದಾರೆ, ಅದನ್ನ ರೆಕ್ಟಿಫೈ ಮಾಡಿ ನೀವು ಬರಿಬೇಕು. ಓಕೆ, ಅಂಡ್ ಥರ್ಡ್ ಹೋಮ್ ವರ್ಕ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಕನ್ನಡದಲ್ಲಿರೋದು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬರೀತೀರಿ. ಅಂಡ್ ಫೋರ್ತ್ ಒನ್ ಈಸ್ ಯೋರ್ ವಾಯ್ಸ್ ಆಕ್ಟಿವಿಟಿ, ವಾಯ್ಸ್ ಮೆಸೇಜಿಂಗ್. ಈ ಒಂದು ಪ್ಯಾರಾಗ್ರಾಫ್, ಈ ಒಂದು ಘಟನೆ ಸಂಪೂರ್ಣವಾಗಿ ಸಿಂಪಲ್ ಪಾಸ್ಟ್